ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ. ದಿನಾಂಕ 17/4/2024. मीठे बच्चे यह वंडरफुल पढ़ाई बेहद का बाप पढ़ाते हैं. बाप और उनकी पढ़ाई में कोई भी संशय नहीं आना चाहिए. पहला निश्चय चाहिए कि हमें पढ़ाने वाला कौन. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಅದ್ಭುತವಾದಂಥ ಶಿಕ್ಷಣವನ್ನು ಬೇಹದ್ದಿನ ತಂದೆ ಓದಿಸ್ತಾ ಇದ್ದಾರೆ. ತಂದೆ ಮತ್ತು ಶಿಕ್ಷಣದಲ್ಲಿ ಸ್ವಲ್ಪನೂ ಸಹ ಸಂಶಯ ಬರಬಾರ್ದು. ಮೊದಲ ನಿಶ್ಚಯ ಇರಬೇಕು, ನಮಗೆ ಓದಿಸುವಂಥವ್ರು ಯಾರಾಗಿದ್ದಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮಧುರ ಮಕ್ಕಳೇ, ಇದು ಅದ್ಭುತವಾದಂಥ ಶಿಕ್ಷಣ ಬೇಹದ್ದಿನ ತಂದೆ ಓದಿಸ್ತಾ ಇದ್ದಾರೆ. ತಂದೆ ಮತ್ತು ಶಿಕ್ಷಣದಲ್ಲಿ ಎಂದಿಗೂ ಸಹ ಸಂಶಯ ಬರಬಾರ್ದು. ಮೊಟ್ಟ ಮೊದಲು ನಿಶ್ಚಯ ಬೇಕಾಗಿದೆ, ನಮಗೆ ಓದಿಸೋರು ಯಾರಾಗಿದ್ದಾರೆ ಅಂತ ಹೇಳಿ. ಪ್ರಶ್ನೆ, तुम बच्चों को निरंतर याद की यात्रा में रहने की ಶ್ರೀಮತ್ ಕ್ಯೂ ಮಿಲಿ है. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ತಾವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರಲಿಕ್ಕೆ ಶ್ರೀಮತ ಯಾಕೆ ಸಿಕ್ಕಿದೆ. ತಾವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರಲಿಕ್ಕೆ ಶ್ರೀಮತ ಯಾಕೆ ಸಿಕ್ಕಿದೆ. ಅದಕ್ಕೆ ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಕ್ಯೂಂಕಿ ಮಾಯಾ ದುಶ್ಮನ್ ಅಭಿ ಭಿ ತುಮಾರೆ ಪೀಛೆ है. जिसने तुमको गिराया है अभी वह तुम्हारा पीछा नहीं छोड़ेगा, इसलिए गफलत नहीं करना है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಯಾಕೆ ಅಂತಂದರೆ, ಮಾಯಿ ಎಂಬ ಶತ್ರು ನಮ್ಮ ಹಿಂದೆಯೇ ಇದ್ದಾರೆ ಅಂತಾರೆ ಬಾಬಾ. ಮಾಯಿ ಎಂಬ ಶತ್ರು ತಮ್ಮ ಹಿಂದೆಯೇ ಇದೆ. ಯಾವುದು ನಿಮ್ಮನ್ನು ಬೆಳೆಸಿತ್ತೋ ಅದು ನಿಮ್ಮನ್ನು ಹಿಂದೆ ಬಿಡ್ತಾನೆ ಇಲ್ಲ, ಬೆನ್ನ ಬಿಡ್ತಾ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ಹುಡುಗಾಟಿಕೆಯನ್ನು ಮಾಡಬೇಡ್ರಿ ಅಂತಾರೆ ಬಾಬಾ. ಬಲ್ ತುಮ್ ಸಂಗಮ್ ಪರಂತು ಆಧಾ ಕಲ್ಪ ಉಸ್ಕೆ ರೇಹೆ ಹೋ, ಇಸ್ಲಿಯೇ ಜಲ್ದಿ ನಹಿ ಚೋಡೇಗ. ಬಾಬಾ ಹೇಳ್ತಾರೆ, ಈಗ ನೀವು ಬಲೆ ಸಂಗಮ ಯುಗದಲ್ಲಿ ಇರ್ಬೋದು, ತಂದೆಯ ಸಂಘದಲ್ಲಿ ಇರ್ಬೋದು, ಆದರೆ ಅರ್ಧ ಕಲ್ಪ ನೀವು ಅದರ ಫ್ರೆಂಡ್ ಮಾಡ್ಕೊಂಡಿದ್ರಲ್ವ, ಅದು ನಿಮ್ಮ ಜೊತೆಗಿತ್ತಲ್ವ, ಅದಕ್ಕೆ ಅದು ಈಗ ನಮ್ಮನ್ನೇನು ಮಾಡೋದಿಲ್ಲ, ಬೇಗ ಬಿಡೋದಿಲ್ಲ ಅಂತಾರೆ ಬಾಬಾ. ಯಾದ್ ಬೋಲೆ ಅವ್ರ ಮಾಯಾನೇ ವಿಕರ್ಮ ಕರಾಯ, ಇಸ್ಲಿಯೇ ಖಬರ್ದಾರ್ ರಹನಾ ಹೇ, ಅಸುರಿ ಮತ ಪರ್ ನಹಿ ಚಲನಾ ಹೇ. ಒಂದು ವೇಳೆ ತಾವು ತಂದೆಯನ್ನು ಮರ್ತು ಬಿಟ್ರಿ ಅಂತಂದರೆ ಮಾಯೆ ನಮ್ಮಿಂದ ವಿಕರ್ಮಗಳನ್ನು ಮಾಡಿಸ್ಬಿಡುತ್ತೆ. ಅದರಿಂದ ತಾವು ಎಚ್ಚರಿಕೆಯಿಂದ ಇರಬೇಕು, ಅಸುರಿ ಮತದಂತೆ ನಡಿಬಾರ್ದು ಅಂತಾರೆ ಬಾಬಾ. ಓಂ ಶಾಂತಿ. ಅಭಿ ಬಚ್ಚೆ ಭಿ ಹೇ, ಬಾಬಾ ಭಿ ಹೇ. ಬಾಬಾ ಅನೇಕ ಬಚ್ಚೋं को कहेंगे, ओ बेटे. ಸಭಿ ಬಚ್ಚೆ ಫಿರ್ ಕहेंगे ಹೋ ಬಾಬಾ. ಈಗ ಮಕ್ಕಳು ಇದ್ದೀರಿ, ತಂದೆನೂ ಸಹ ಇದ್ದಾರೆ. ಈಗ ಬಾಬನಿಗೆ ಅನೇಕ ಮಕ್ಕಳಿದಾರಲ್ವ, ಬಾಬಾ ಅನೇಕ ಮಕ್ಕಳಿಗೆ ಹೇಳ್ತಾರೆ ಓ ಮಕ್ಕಳೇ ಅಂತ. ತಾವೆಲ್ಲ ಮಕ್ಕಳು ಹೇಳ್ತೀರಿ ಓ ಬಾಬಾ ಅಂತ. ಬಚ್ಚೆ ಹೇ ಬಹುತ್, ತುಮ್ ಸಮझते हो ज्ञान हम आत्माओं के लिए है. एक बाप के कितने ढेर बच्चे हैं. बच्चे जानते हैं बाप पढ़ाने आए हैं. ಈಗ ಮಕ್ಕಳು ಅನೇಕರು, ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ತಾವೆಲ್ಲ ತಿಳ್ಕೊಂಡಿದ್ದಾರಲ್ವ, ಈ ಜ್ಞಾನ ನಾವು ಆತ್ಮಗಳಿಗಾಗಿಯೇ. ಒಬ್ಬ ತಂದೆ ನಮ್ಮ ಮಕ್ಕಳು, ಒಬ್ಬ ತಂದೆಗೆ ಎಷ್ಟೊಂದು ಜನ ಮಕ್ಕಳು. ಈಗ ಮಕ್ಕಳಿಗೆ ಗೊತ್ತಿದೆ ತಂದೆ ಓದಿಸ್ಲಿಕ್ಕಾಗಿಯೇ ಬಂದಿದ್ದಾರೆ. ವಹ ಪೆಹಲೆ ಪೆಹಲೆ ಬಾಬಾ ಹೇ, ಫಿರ್ ಟೀಚರ್ ಹೇ, ಫಿರ್ ಗುರು ಹೇ. अब बाप तो बाप ही है, फिर पावन बनने के लिए याद की यात्रा सिखलाते हैं. और यह भी बच्चे समझते ही कि यह पढ़ाई ವಂಡರ್ಫುಲ್ है. ಈಗ ಮೊಟ್ಟ ಮೊದಲು ತಂದೆ, ನಂತರ ಶಿಕ್ಷಕ ಆದಮೇಲೆ ಸದ್ಗುರು. ತಂದೆ, ಶಿಕ್ಷಕ, ಸದ್ಗುರು ಮೂರು ತಂದೆಯೇ ಆಗಿದ್ದಾರಲ್ವ. ನಂತರ ಪಾವನರ ಮಾಡಲಿಕ್ಕಾಗಿ ನೆನಪಿನ ಯಾತ್ರೆಯನ್ನು ಬಾಬನ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ರೆ ಇದು ಅದ್ಭುತವಾದಂತಹ ಶಿಕ್ಷಣ ಆಗಿದೆ. ड्रामा के आदि मध्य अंत का राज बाप के सिवा कोई बता न सके, इसलिए उनको बेहद का बाप कहा जाता है. यह निश्चय तो बच्चों को जरूर बैठता है, इसमें संशय की बात उठ ना सके. ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ಹೊರತು ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರಿಗೆ ಬೇಹದ್ದಿನ ತಂದೆ ಅಂತ ಹೇಳಲಾಗತ್ತೆ. ಈಗ ತಮ್ಮ ಮಕ್ಕಳಿಗೆ ಅವಶ್ಯವಾಗಿ ನಿಶ್ಚಯ ಕುಳಿತುಕೊಂಡಿದೆ, ಇದರಲ್ಲಿ ಸಂಶಯದ ಮಾತು ಬರಲಿಕ್ಕೆ ಸಾಧ್ಯನೇ ಇಲ್ಲ.
इतनी बेहद की पढ़ाई बेहद के बाप के सिवाय तो कोई पढ़ ना सके। बुलाते भी है कि बाबा आओ हमको पावन दुनिया में ले चलो, क्योंकि यह है ಪತಿತ ದುನಿಯಾ. ತಂದೆ ಹೇಳ್ತಾ ಇದ್ದಾರೆ, ಇದು ಬೇಹದ್ದಿನವಾದಂಥ ಶಿಕ್ಷಣ. ಬೇಹದ್ದಿನ ತಂದೆ ಹೊರತು ಬೇರೆ ಯಾರು ನಮಗೆ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕರೆದಿದ್ವಲ್ವ, ಅದಕ್ಕೆ ತಂದೆ ಬಾ ಅಂತೇಳಿ ನಮ್ಮನ್ನು ಪಾವನ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇದೇನಾಗಿದೆ, ಪತಿತ ಜಗತ್ತಾಗಿದೆ. ಪಾವನ್ ದುನಿಯಾ में ले जाते हैं बाप, वह थोड़े ही कहेंगे बाबा आओ पावन दुनिया में ले चलो. बच्चे जानते हम आत्मा उनका वह बाप है, तो अद्द का बांध टूट जाता है, देह का बांध टूट जाता है. आत्मा कहते वह हमारा बाप है. अब यह तो निश्चय रहना चाहिए, बरोबर बाप के बिगर कोई इतना नॉलेज देना नहीं सकता. ತಂದೆನ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಏನು ಹೇಳ್ತಾರೆ ಬಾಬಾ, ಏಕೆಂದರೆ ನಾವೆಲ್ಲ ತಂದೆಯನ್ನು ಕರೆದಿದ್ವಿ, ಅದರಿಂದ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗುವಂಥ. ಇದು ಪತಿತ ಜಗತ್ತಾಗಿದ್ವಲ್ವ, ಈಗ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗೋರು ಯಾರಾಗಿದ್ದಾರೆ, ತಂದೆ ಆಗಿದ್ದಾರೆ. ಅಲ್ಲಿ ಪಾವನ ಜಗತ್ತು ಅಂದರೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಏನಾದರೂ ಕರಿತೀರಾ, ಬಂದು ನಮ್ಮನ್ನು ಕರ್ಕೊಂಡೋಗು, ಪಾವನ ಜಗತ್ತಿಗೆ ಕರ್ಕೊಂಡೋಗು ಅಂತ ಹೇಳಿ? ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಅಂದಾಗ ಆ ತಂದೆ ಸಮಾನ ನಾವು ಆಗಬೇಕಾದ್ರೆ ದೇಹಾಭಿಮಾನವನ್ನು ತೆಗಿಬೇಕು, ಅದ್ದಿನ ಅಭಿಮಾನವನ್ನು ತೆಗಿಬೇಕು ಅಂತಾರೆ, ಕಟ್ ಮಾಡಬೇಕು. ಆತ್ಮ ಹೇಳುತ್ತಲ್ವ, ಇವರು ನಾವು ಆತ್ಮಗಳ ತಂದೆಯಾಗಿದ್ದಾರೆ. ಈಗ ಇದನ್ನು ನಿಶ್ಚಯ ಮಾಡ್ಕೋಬೇಕು, ಅವಶ್ಯವಾಗಿ ತಂದೆಯ ಹೊರತು ಬೇರೆ ಯಾರು ಇಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪಹಲೆ तो यह निश्चय बुद्धि चाहिए. निश्चय भी आत्मा की बुद्धि, आत्माओं को बुद्धि में होता है. आत्मा को यह ज्ञान मिलता है हमारा यह बाबा है. यह बहुत पक्का निश्चय बच्चों को होना चाहिए. मुख से कहना कुछ भी नहीं है. हम आत्मा एक शरीर छोड़ दूसरे लेते हैं. आत्मा में सब संस्कार है. ತಂದೆ ತಿಳಿಸಿದರೆ, ಮೊಟ್ಟ ಮೊದಲ ಬುದ್ಧಿಯಲ್ಲಿ ನಿಶ್ಚಯ ಇರಬೇಕು. ಯಾವ ನಿಶ್ಚಯ? ನಮಗೆ ಆತ್ಮದ ಬಗ್ಗೆ ನಿಶ್ಚಯ, ಪರಮಾತ್ಮನ ಬಗ್ಗೆ ನಿಶ್ಚಯ, ನಾಟಕದ ಬಗ್ಗೆನೂ ನಮಗೇನಿರಬೇಕು, ನಿಶ್ಚಯ ಇರಬೇಕು. ಅದರಲ್ಲೂ ಪರಮಾತ್ಮನ ಹೊರತು ಇಂಥ ಶಿಕ್ಷಣವನ್ನು ಯಾರೂ ಕೊಡೋದಿಲ್ಲ ಅನ್ನೋದು ಬುದ್ಧಿಯಲ್ಲಿ ನಿಶ್ಚಯ ಇರಬೇಕು ಅಂತಾರೆ ಬಾಬಾ. ಯಾಕಂದರೆ ಆತ್ಮಗಳಿಗೆ ಬುದ್ಧಿ ಇದೆ ಅಲ್ವಾ, ಅಂದರೆ ನಾವೆಲ್ಲ ಆತ್ಮಗಳಿಗೆ ಜ್ಞಾನ ಸಿಕ್ಕಿದೆ. ಯಾವ ಜ್ಞಾನ? ಇವರು ನಮ್ಮ ತಂದೆಯಾಗಿದ್ದಾರೆ. ಇದು ಬಹಳ ಪಕ್ಕಾ ನಿಶ್ಚಯ ಮಾಡ್ಕೋಬೇಕು ಮಕ್ಕಳು ಅಂತಾರೆ ಬಾಬಾ. ಮುಖದಿಂದ ಹೇಳುವ ಅವಶ್ಯಕತೆ ಇಲ್ಲ. ನಾವು ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳ್ತೀವಿ ಅಂದರೆ ಆತ್ಮದಲ್ಲಿ ಏನಿರುತ್ತೆ, ಸಂಸ್ಕಾರ ಇರುತ್ತಲ್ವ. ಅಭಿ ತುಮ್ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೇ ಹಮ್ಕೋ ऐसे पढ़ाते हैं, कर्म सिखलाते हैं जो हम इस दुनिया में अभी आएंगे नहीं. वह मनुष्य तो समझते इस दुनिया में आना है. ಈಗ ತಮಗೆಲ್ಲರಿಗೂ ಗೊತ್ತಿದೆ, ತಂದೆ ಬಂದಿದ್ದಾರೆ ನಮ್ಮೆಲ್ಲರಿಗೂ ಇಂಥ ಒಂದು ಶಿಕ್ಷಣವನ್ನು ಓದಿಸಿ ಕರ್ಮವನ್ನು, ಶ್ರೇಷ್ಠ ಕರ್ಮ ಮಾಡೋದನ್ನು ಕಲಿಸ್ಕೊಡ್ತಾರೆ. ಆ ಕರ್ಮದಿಂದ ನಾವು ಮತ್ತೆ ಈ ಒಂದು ಜಗತ್ತಿಗೆ ಬರೋದಿಲ್ಲ ಅಂತಾರೆ ಬಾಬಾ. ಅವರೆಲ್ಲ ಮನುಷ್ಯರು ತಿಳ್ಕೊಂಡಿದ್ದಾರೆ ಮತ್ತೆ ಇದೇ ಜಗತ್ತಿನಲ್ಲಿ ಬರಬೇಕು ಅಂತ. ತುಮ್ ಐಸಾ ನಹಿ ಸಮझते हो, तुम यह हमारा कथा सुन हमारे पूरी में जाते हो. हमारा पूरी अर्थात जहाँ सदा अमर रहे. सत्युग त्रेता है हमारा पूरी. बच्चों को कितनी ಖುಷಿ होनी चाहिए. ಬಾಬಾ ತಿಳಿಸಿದ್ದಾರೆ, ಅವರೆಲ್ಲ ತಿಳ್ಕೊಳ್ತಾರೆ ಇದೇ ಜಗತ್ತಿನಲ್ಲಿ ಬರಬೇಕಂತ. ಆದರೆ ನೀವು ಈ ರೀತಿ ತಿಳ್ಕೊಳ್ಳೋದಿಲ್ಲ. ತಾವಿಲ್ಲಿ ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗ್ತೀರಿ. ಅಮರಪುರಿ ಅಂದರೆ ಅರ್ಥ ಸದಾ ನೀವಲ್ಲಿ ಏನಾಗಿರ್ತೀರಿ, ಅಮರರಾಗಿರ್ತೀರಿ. ಸತ್ಯುಗ ಮತ್ತು ತ್ರೇತಾಯುಗ ಅಂದರೆ ಅಮರಪುರಿ ಅಂದಾಗ ತಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಅಂತಾರೆ ಬಾಬಾ. यह पढ़ाई शिवाय बाप के और कोई पढ़ ना सके. बाप हमको पढ़ाते हैं और से टीचर से है वह ऑर्डिनरी मनुष्य है. यह तुम जिसके पतित पावन दुख हरता सुख करता कहते हो वह बाप अब सम्मुख पढ़ा रहे. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ, ಈ ಒಂದು ಶಿಕ್ಷಣವನ್ನು ಪರಮಾತ್ಮ ತಂದೆ ಹೊರತು ಬೇರೆ ಯಾರೂ ನಮಗೆ ಓದಿಸೋದಿಲ್ಲ. ಈಗ ತಂದೆ ನಮಗೆ ಓದಿಸ್ತಾ ಇದ್ದಾರೆ, ಅಲ್ಲಿ ಟೀಚರ್ ಓದಿಸ್ತಾರೆ. ಆದರೆ ಅವ್ರು ಯಾರಾಗಿದ್ದಾರೆ? ಸಾಮಾನ್ಯವಾದಂಥ ಮನುಷ್ಯರಾಗಿದ್ದಾರೆ.
ಇಲ್ಲಿ ತಮಗೆ ಪತಿತ ಪಾವನ ದುಃಖಹರ್ತ ಸುಖಕರ್ತ ಅಂತ ಹೇಳ್ತಿರಲ್ವ, ಆ ತಂದೆ ಸಮ್ಮುಖದಲ್ಲಿ ಓದಿಸ್ತಾ ಇದ್ದಾರೆ. सम्मुख होने बगैर राजयोग की पढ़ाई कैसे पढ़ाई है। बाप कहते तुम स्वीट बच्चों को यह पढ़ाने आता हूँ, पढ़ाने लिए इनमें प्रवेश करता हूँ। बरोबर भगवान वच भी है तो जरूर उनको शरीर चाहिए. ತಂದೆನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆ ತಂದೆ ನಮಗೆ ಏನು ಮಾಡ್ತಿದ್ದಾರೆ, ಸಮ್ಮುಖದಲ್ಲಿ ಓದಿಸ್ತಿದ್ದಾರಲ್ವ. ಸಮ್ಮುಖದಲ್ಲಿ ಇಲ್ದೇ ರಾಜಯೋಗದ ಶಿಕ್ಷಣವನ್ನು ಹೆಂಗೆ ಓದಿಸ್ಲಿಕ್ಕೆ ಸಾಧ್ಯ, ಮೇಲೆ ಹೆಂಗೆ ಕುಂತು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ತಂದೆ ಹೇಳ್ತಾರೆ, ಈಗ ಮಧುರವಾದಂಥ ಮಕ್ಕಳಿಗೆ ನಾನಿಲ್ಲಿ ಓದಿಸ್ಲಿಕ್ಕೆ ಬಂದಿದ್ದೀನಿ. ಓದಿಸ್ಲಿಕ್ಕಾಗಿ ಬ್ರಹ್ಮನ ಶರೀರದಲ್ಲಿ ಇವರಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ. ಅವಶ್ಯವಾಗಿ ಇದೇನಾಗಿದೆ, ಭಗವಂತನ ಮಹಾವಾಕ್ಯ ಆಗಿದೆ. ಹಾಗಾದರೆ ಭಗವಂತನ ಮಹಾವಾಕ್ಯ ನಾವು ಮಕ್ಕಳಿಗೆ ತಿಳಿಸ್ಬೇಕಂದ್ರೆ ಅವಶ್ಯವಾಗಿ ಅವ್ರಿಗೇನು ಬೇಕು, ಶರೀರ ಬೇಕಲ್ವ. ನಾಶೆ ಮುಖ ಪರಂತು ಸಾರಾ ಶರೀರ ಚಾಹಿಯೆ. ಕೇವಲ ಮುಖ ಅಲ್ಲ, ಏನು ಬೇಕು, ಶರೀರ ಬೇಕು ಅಂತಾರೆ ಬಾಬಾ. खुद कहते हैं मीठे मीठे रूहानी बच्चे, मैं कल्प पुरुषोत्तम संगमयुग साधारण तन में आता हूँ. बहुत गरीब भी नहीं तो बहुत साहूकार भी नहीं, ಸಾಧಾರಣ है. ಸ್ವತಃ ತಂದೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾನು ಕಲ್ಪ ಪುರುಷೋತ್ತಮ ಸಂಗಮಯುಗ ಅಂದರೆ ಸಾಧಾರಣ ತನುವಿನಲ್ಲಿ ನಾನು ಬರ್ತೀನಿ. ಯಾರ ಶರೀರದಲ್ಲಿ ಬರ್ತೀನಿ, ಅವ್ರು ಭಾಳ ಬಡವರಲ್ಲ, ಭಾಳ ಸಾಹುಕಾರರಲ್ಲ, ಸಾಧಾರಣರು ಅಂತಾರೆ ಬಾಬಾ. या तो तुम बच्चों को निश्चय होना चाहिए, वह हमारा बाबा है, हम आत्मा है, हम आत्मा उनका बाबा है. सारे दुनिया के जो भी मनुष्य मात्र की आत्मा है उन सबका बाबा है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಮ್ಮ ಮಕ್ಕಳಿಗೆ ನಿಶ್ಚಯ ಬೇಕು, ಇವರು ನಮ್ಮ ತಂದೆಯಾಗಿದ್ದಾರೆ. ನಾವೆಲ್ಲ ಏನಾಗಿದ್ದೀವಿ, ಆತ್ಮಗಳಾಗಿದ್ದೀವಿ. ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾರೆ. ಇಡೀ ಜಗತ್ತಿನ ಯಾರೆಲ್ಲ ಮನುಷ್ಯ ಆತ್ಮರಿದ್ದಾರೋ ಅವ್ರಿಗೆಲ್ಲರಿಗೂ ತಂದೆ ಯಾರಾಗಿದ್ದಾರೆ, ಪರಮಾತ್ಮ ಆಗಿದ್ದಾರೆ. इसलिए उनको बेहद का बाबा कहा जाता है. ಅದರಿಂದ ಅವ್ರಿಗೇನಂತ ಹೇಳಲಾಗುತ್ತೆ, ಬೇಹದ್ದಿನ ತಂದೆ ಅಂತ ಹೇಳಲಾಗುತ್ತೆ. ಶಿವ ಜಯಂತಿ ಮನಾತೆ ಹೇ, ಉಸ್ಕಾ ಭಿ ಕಿಸ್ಕೋ ಪತಾ ನಹೀ ಹೇ, ಕೋಯಿ ಸೇ ಭಿ ಪೂಛೋ. ಶಿವ ಜಯಂತಿ ಕಬ್ಸೆ ಮನಾಯಿ ಜಾ ರಹೆ ಹೇ. ಈಗ ಶಿವ ಜಯಂತಿನ ಆಚರಣೆಯನ್ನು ಮಾಡ್ತಾರೆ, ಆದರೆ ಅವ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಯಾರನ್ನಾರ ಕೇಳ್ರಿ, ಶಿವ ಜಯಂತಿಯನ್ನು ಯಾವಾಗಿನಿಂದ ಆಚರಣೆ ಮಾಡ್ತಾ ಬಂದ್ರಿ ಅಂತ. ತೋಕೆ ಹೆಂಗೆ ಪರಂಪರೆ ಸೆ, वह भी कब से, कोई डेट तो चाहिए ना. ड्रामा तो अनादि है, परंतु एक्टिविटी जो ड्रामा में होते हैं उनकी तिथಿ ತಾರೀಕು तो चाहिए ना. ತಂದೆ ತಿಳಿಸ್ತಾ ಇದ್ದಾರೆ. ಈಗ ಕೇಳಿದ್ರೆ ಏನಂತ ಹೇಳ್ತಾರೆ, ಯಾವಾಗಿಂದ ಆಚರಣೆ ಮಾಡ್ತಾ ಬಂದ್ರೆ ಪರಂಪರೆ ಅಂದರೆ ಯಾವಾಗಿನಿಂದ ಅಂದರೆ ಡೇಟ್ ಬೇಕಲ್ವ. ಅದಕ್ಕೆ ನಾಟಕ ಇದೇನಾಗಿದೆ, ಅನಾದಿಯಾಗಿದೆ. ಈ ನಾಟಕದಲ್ಲಿ ಏನಾದರೂ ಚಟುವಟಿಕೆಗಳು ನಡಿಬೇಕಲ್ವ, ನಡೀತದೆ ಅಲ್ವಾ. ಅಂದಾಗ ತಿಥಿ ತಾರೀಕು ಬೇಕು. ಯಹ ತೋ ಕೋಯಿ ಭಿ ಜಾನ್ತೆ ನಹಿ, ಹಮಾರಾ ಶಿವ ಬಾಬಾ ಆತೆ ಹೇ, उसे लव से जयंती नहीं मनाते. नेहरू की जयंती उस लव से मनाएंगे, अस भी आ जाएंगे. ತಂದೆ ತಿಳಿಸ್ತಾ ಇದ್ದಾರೆ. ಈಗ ನಮ್ಮ ತಂದೆ ಯಾರು, ಶಿವ ಬಾಬಾ ಬಂದಿದ್ದಾರೆ. ಆದರೆ ಆ ಶಿವನ ಜಯಂತಿಯನ್ನು ಪ್ರೀತಿಯಿಂದ ಆಚರಣೆ ಮಾಡೋದಿಲ್ಲ ಅಂತಾರೆ ಬಾಬಾ. ಅದೇ ನೆಹರು ಜಯಂತಿಯನ್ನು ಅವರನ್ನೇನು ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಆಚರಣೆ ಮಾಡ್ತಾರೆ. ಕಣ್ಣೀರು ಬಂದ್ಬಿಡುತ್ತೆ, ಆನಂದ ಭಾಷ್ಪ ಖುಷಿಯ ಕಣ್ಣೀರು ಬಂದ್ಬಿಡುತ್ತೆ. ಆದರೆ ಶಿವ ಜಯಂತಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಅಭಿ ತುಮ್ ಬಚ್ಚೆ ಅನುಭವಿ ಹೋ, ಅನೇಕ ಮನುಷ್ಯ ಹೇ जिनको कुछ भी पता नहीं है, कितने मेल लगाते हैं, वह जो जाते हैं वह बता सकते हैं कि सच सच क्या है. ತಂದೆ ತಿಳಿಸಿರಿ, ಈಗೆಲ್ಲ ತಮ್ಮ ಮಕ್ಕಳು ಏನಿದ್ದೀರಿ, ಅನುಭವ ಇದ್ದೀರಿ. ಮನುಷ್ಯರು ಅನೇಕರಿದ್ದಾರೆ, ಅವ್ರಿಗೆ ಏನೂ ಸಹ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಎಷ್ಟೊಂದೆಲ್ಲ ಮೇಳಗಳಲ್ಲಿ ಸೇರ್ತಾರೆ, ಅಲ್ಲೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಮಾಡ್ತಾರೆ, ಅಲ್ಲಿ ಏನೇನೆಲ್ಲ ಹೇಳ್ತಾರೆ ಅದೆಲ್ಲ ಏನಂತ ಹೇಳ್ಕೊಳ್ತಾರೆ, ಸತ್ಯ ಸತ್ಯ ಅಂತ ಹೇಳ್ತಾರೆ. जैसे बाबा ने अमारकत की मिसल बताया था, वह जाकर देखा सच्चा सच्चा क्या होता है. दूसरे तो जो और वारा सुनते हैं वह बतलाते हैं. कोई ने कहा बर्फी का लिंग होता है, कहेंगे सत्य है. अभी तुम बच्चों को अनुभव मिला है,
ರೈಟ್ ಕ್ಯಾ ಹೇ ರಾಂಗ್ ಕ್ಯಾ ಹೇ. ತಂದೆನ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ಶಿವಬಾಬಾ ನಮಗೆಲ್ಲರಿಗೆ ಏನು ಮಾಡ್ತಿದ್ದಾರೆ, ಅಮರ ಕಥೆಯನ್ನು ನಮಗೆ ತಿಳಿಸ್ಕೊಡ್ತಾರೆ, ಉದಾಹರಣೆಯನ್ನು ಕೊಡ್ತಾರಲ್ವ. ಅಂದರೆ ಅಲ್ಲಿ ಹೋಗಿ ನೋಡ್ರಿ, ಸತ್ಯ ಅಂದರೆ ಏನು ಅಂತ ಅನ್ಯರು ಏನು ಹೇಳ್ತಾರೋ ಅದನ್ನು ಕೇಳಿ ಮತ್ತು ಅದನ್ನೇನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಕೆಲವ್ರು ಹೇಳ್ತಾರೆ ಹಿಮದಿಂದ ಲಿಂಗ ಆಗುತ್ತೆ ಅಂತ, ಅದನ್ನು ಏನು ಹೇಳ್ತಾರೆ, ಹೌದದು ಸತ್ಯ ಅಂತ ಹೇಳ್ತಾರೆ. ಈಗ ತಾವೆಲ್ಲ ಮಕ್ಕಳಿಗೆ ಅನುಭವ ಸಿಕ್ಕಿದೆ ಅಲ್ವಾ, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಹೇಳಿ. ಅಬ್ ತಕ್ ಜೋ ಕುಚ್ ಸುನ್ತೆ ಪಡ್ತೆ ಆಯೇ ಹೇ ವ ಸಬ್ತಾ ಅನ್ರೈಟಸ್ ಗಾಯನ್ ಬಿ ಹೇ ನಾ ಜೂಟ್ ಕಾಯ ಯಹೇ ಜೂಟ್ ಕಂಡ್ ವಾಹೇ ಸಚ್ ಕಂಡ್. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಇಲ್ಲಿವರೆಗೆ ಯಾರೇನೆಲ್ಲ ತಿಳಿಸ್ತಾ ಬಂದರು, ಅದನ್ನೇನು ಮಾಡ್ತಾ ಬಂದರು, ತಿಳಿಸಿದ್ರು, ಓದಿಸ್ತಾ ಬಂದರು, ಅದೆಲ್ಲ ಏನಾಗಿತ್ತು, ಅಸತ್ಯ ಅಂತಾರೆ ಬಾಬಾ. ಈಗ ಗಾಯನವು ಹೇಳ್ತಾರಲ್ವ, ಗಾಯನವಿದೆ, ಸುಳ್ಳು ಮಾಯ ಸುಳ್ಳು ಕಾಯ ಅಂತ. ಇದೇನಾಗಿದೆ, ಅಸತ್ಯವಾದಂಥ ಖಂಡ. ಅದೇನಾಗಿದೆ, ಸತ್ಯವಾದಂಥ ಖಂಡ ಅಂತಾರೆ ಬಾಬಾ. सत्युग त्रेता द्वापर पास्ट हो गया, अब कलयुग चल रहा है, यह भी बहुत थोड़े जानते हैं, तुम्हारे बुद्धि में सब क्या हालत रहती है. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಇದೇನಾಗಿದೆ, ಅಸತ್ಯ ಖಂಡ, ಅದು ಸತ್ಯವಾದಂಥ ಖಂಡ. ಸತ್ಯಯುಗ ತ್ರೇತ ದ್ವಾಪರ ಏನೆಲ್ಲ ಕಳೆದೋಗಿ ಅದು ಫಾಸ್ಟ್ ಆಗಿದೆ. ಈಗ ನಡೀತಾ ಇರೋದು ಯಾವುದು, ಕಲಿಯುಗ ನಡೀತಾ ಇದೆ. ಈಗ ತಮಗೆಲ್ಲರಿಗೂ ಸಹ ಗೊತ್ತಿದೆ, ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರ ನಡೀತಾ ಇದೆ. ಬಾಪ್ಗೆ ಪಾಸ್ ಸಾರೆ ನಾಲೆಜ್ ಹೇ ಉನ್ಕೋ ಕೆಹತೆ ಜ್ಞಾನ ಸಾಗರ್, ಉನ್ಕೆ ಪಾಸ್ ಜೋ ನಾಲೆಜ್ ಹೇ ವಹ इस तन द्वारा दे हमको आप समान बन रहे. जैसे टीचर भी आप समान बनाते हैं, तो बेहद का बाप भी कोशिश कर आप समान बनाते हैं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೀತಿದೆ ಅಲ್ವಾ, ತಂದೆ ಹತ್ರ ಎಲ್ಲ ಜ್ಞಾನ ಇದೆ, ಅದರಿಂದ ಆ ತಂದೆಗೆ ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. ಈಗ ತಂದೆ ಹೇಳ್ತಿದ್ದಾರೆ, ಅವ್ರ ಹತ್ರ ಏನೆಲ್ಲ ಜ್ಞಾನ ಇದೆ ಅದನ್ನೇನು ಮಾಡ್ತಾರೆ, ಬ್ರಹ್ಮನ ತನುವಿನ ಮೂಲಕ ನಮಗೆ ಕೊಟ್ಟು ನಮ್ಮ ಮಕ್ಕಳನ್ನು ತನ್ನ ಸಮಾನ ಮಾಡ್ಕೊಳ್ತಾರೆ. ಹೇಗೆ ಟೀಚರ್ ತಮ್ಮ ಸಮಾನ ಮಾಡ್ಕೊಳ್ತಾರಲ್ವ, ಈಗ ಬೇಹದ್ದಿನ ತಂದೆ ನಮಗೇನು ಮಾಡ್ತಾರೆ, ನಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡ್ಕೊಳ್ತಾರೆ. ಲೌಕಿಕ್ ಬಾಪ್ ಆಪ್ ಸಮ ನಹಿ ಬನಾತೆ, तुम अब आए हो बेहद के बाप के पास, वह जानते हैं मुझे बच्चों को आप समान बनाना है. जैसे टीचर आप समान बनाएंगे नंबरवार होगी, यह बाप भी ऐसे कहते हैं नंबरवार बनेंगे. ತಂದೆ ತಿಳಿಸಿದರೆ, ಬೇಹದ್ದಿನ ತಂದೆ ಏನು ಮಾಡ್ತಾರೆ, ಮಕ್ಕಳನ್ನು ತನ್ನ ಸಮಾನರನ್ನಾಗಿ ಮಾಡ್ತಾರೆ. ಲೌಕಿಕ ತಂದೆ ಏನು ಮಾಡೋದಿಲ್ಲ, ತನ್ನ ಸಮಾನ ಮಾಡ್ಕೊಳ್ಳೋದಿಲ್ಲ. ಈಗ ನೀವು ಬಂದಿದ್ದೀರಿ ಬೇಹದ್ದಿನ ತಂದೆ ಹತ್ರ, ಗೊತ್ತಿದೆ ಮಕ್ಕಳನ್ನು ನಾನೇನು ಮಾಡಬೇಕು, ನನ್ನ ಸಮಾನ ಮಾಡ್ಕೊಳ್ಬೇಕಂತ. ಹೇಗೆ ಟೀಚರ್ ತಮ್ಮ ಸಮಾನ ಮಾಡ್ಕೊಳ್ತಾರಲ್ವ, ಅದು ನಂಬರ್ ಆಗಿ, ಅದೇ ರೀತಿ ತಂದೆ ಹೇಳ್ತಾರೆ, ತಾವು ಮಕ್ಕಳಲ್ಲಿ ಏನಾಗ್ತೀರಿ, ನಂಬರ್ ಆಗಿರ್ತೀರಿ. ಮೇ ಜೋ ಪಡಾತಾ ಹೂँ ಯಹ ಅವಿನಾಶಿ ಪಡಾಯಿ ಹೈ, जो जितना पढ़ेंगे वह व्यर्थ नहीं जाएगा. आगे चल खुद कहेंगे हमने 4 वर्ष पहले 8 वर्ष पहले कोई से ज्ञान सुना था, अब फिर आया हूँ. ತಂದೆ ತಿಳಿಸ್ತಿದ್ದಾರೆ, ನಾನೇನು ಶಿಕ್ಷಣವನ್ನು ಓದಿಸ್ತಿದ್ದೀನಿ ಇದು ಅವಿನಾಶಿಯಾಗಿರುವಂತಹ ಶಿಕ್ಷಣ ಅಂತಾರೆ ಬಾಬಾ. ಈ ಯಾರೆಲ್ಲ ಎಷ್ಟೆಲ್ಲ ಈ ಶಿಕ್ಷಣ ಓದ್ತಾರೆ, ಇದೇನಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ ಅಂತಾರೆ ಬಾಬಾ. ಒಂದು ವಾರ ಕೋರ್ಸ್ ತೊಗೊಂಡ್ರೆ ವ್ಯರ್ಥ ಆಗಲ್ಲ, 1 ವರ್ಷ ತೊಗೊಂಡ್ರೆ ಇದೇನಾಗೋದಿಲ್ಲ, ವ್ಯರ್ಥವಾಗಿ ಹೋಗೋದಿಲ್ಲ ಅಂತಾರೆ ಬಾಬಾ. ನೋಡ್ರಿ, ಮುಂದೆ ಹೋದಂತೆ ಅನೇಕರು ಹೇಳ್ತಾರೆ, ನಾವಿದು 4 ವರ್ಷದ ಮೊದಲೇ ನಾವು ಇದನ್ನೇನು ಮಾಡಿದ್ವಿ, ಕೇಳಿದ್ವಿ, 8 ವರ್ಷದ ಮೊದಲೇ ಈ ಜ್ಞಾನವನ್ನು ನಾವು ಕೇಳಿದ್ವಿ, ಬಿಟ್ಟಿದ್ವಿ, ಈಗ ಪುನಃ ನಾವು ಬಂದಿದ್ದೀವಿ ಅಂತ ಅವರು ಹೇಳ್ತಾರೆ. ಫಿರ್ ಕೊಯಿ ಚಟಕ್ ಪಡ್ತೆ ಹೇ ಶಾಮ್ ತೋ ಹೇ, ಫಿರ್ ಉಸ್ ಪರ್ ಕೊಯಿ ತೋ ಪರ್ವಾನೆ ಏಕ್ದಮ್ ಫಿದಾ ಹೋ ಜಾತೆ ಹೇ, ಕೊಯಿ ಫೇರ್ ಪಹನ್ ಚಲೆ ಜಾತೆ ಹೇ. शुरू में शाम पर बहुत परवाने आशिक को आशिक हो पड़े हैं, ಡ್ರಾಮಾ ಪ್ಲಾನ್ ಅನ್ಸರ್ ಬಟ್ಟಿ ಬನ್ನೀತಿ. ತಂದೆ ತಿಳಿಸ್ತಿದ್ದಾರೆ, ಕೆಲವ್ರು ಏನು ಮಾಡಿಬಿಡ್ತಾರೆ, ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ, ಬಂದಿರ್ತಾರಲ್ಲ ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ. ಏಕೆಂತಂದ್ರೆ ಈಗ ಪರಂಜ್ಯೋತಿಯಾಗಿರುವಂಥ ಪರಮಾತ್ಮ ಇದ್ದಾರಲ್ವ, ಆ ತಂದೆಯ ಮೇಲೆ ಸಂಪೂರ್ಣವಾಗಿ ಪತಂಗಗಳೇನಾಗ್ಬಿಡ್ತಾರೆ, ಬಲಿಹಾರಿ ಆಗಿಬಿಡ್ತಾರೆ.
ಕೆಲವು ಪತಂಗಗಳೇನಾಗ್ಬಿಡ್ತವೆ, ಸುತ್ತಾಡಿ ಹಾಗೆ ಹೊರಟೋಗ್ಬಿಡ್ತವೆ. ಶುರುವಿನಲ್ಲಿ ಜ್ಯೋತಿಗೆ ಭಾಳಷ್ಟು ಪತಂಗಗಳೇನಾಗ್ಬಿಟ್ಟಿದ್ವು, ಬಲಿಹಾರ ಆಗಿಬಿಟ್ಟಿದ್ವು. ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಬಟ್ಟೆನೂ ಸಹ ಮಾಡಲಾಗಿತ್ತು. ಕಲ್ಪ ಕಲ್ಪ ऐसा होता आया है, जो कुछ पास्ट हुआ कल्प पहले ऐसे ही हुआ था, आगे फिर भी वही होगा, ಬಾಕಿ ಯಹ ಪಕ್ಕಾ ನಿಶ್ಚಯ ರಖೋ ಕಿ ಹಮ್ ಆತ್ಮ ಹೇ. ತಂದೆ ತಿಳಿಸಿದರೆ ಕಲ್ಪ ಈ ರೀತಿ ಬರ್ತೀನಿ, ಈ ರೀತಿ ಆಗ್ತದೆ ಅಂತಾರೆ ಬಾಬಾ. ಏನೆಲ್ಲ ಆಗೋಗಿದ್ದೀನೋ ಅದು ಫಾಸ್ಟ್ ಆಗಿದೆ. ಕಲ್ಪದ ಮೊದಲು ಇದೇ ರೀತಿ ಆಗಿತ್ತು, ಮೊದಲು ಈ ರೀತಿ ಆಗಿತ್ತು, ಈಗ ಪುನಃ ಆ ರೀತಿ ಆಗ್ತಾ ಇದೆ. ಆದರೆ ಇದರಲ್ಲಿ ಪಕ್ಕಾ ತಾವು ನಿಶ್ಚಯ ಇಟ್ಕೊಳ್ಬೇಕು, ನಾವು ಆತ್ಮಗಳಾಗಿದ್ದೀವಿ. ಬಾಪ್ ಹಮ್ಕೋ ಪಢಾತೆ ಹೇ, ಯಹ ನಿಶ್ಚಯ ಮೇ ಪಕ್ಕಾ ರಹೋ, ಭೂಲ್ ನಾ ಜಾओ. ऐसा कोई मनुष्य नहीं होगा जो बाप ना समझे, बल फरकंती दे देगा तो भी समझेगा हमने बाप को फरकंती दे. यह तो बेहद का बाप है, उनको तो हम कभी नहीं छोड़ेंगे. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ಇದನ್ನು ನಾವೇನು ಮಾಡಬೇಕು, ಪಕ್ಕಾ ನಿಶ್ಚಯ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಯಾವುದನ್ನು ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅನ್ನೋದನ್ನು ನಿಶ್ಚಯದಲ್ಲಿ ಪಕ್ಕಾ ಮಾಡ್ಕೋಬೇಕು, ಇದನ್ನು ಎಂದಿಗೂ ಮರಿಬಾರ್ದು ಅಂತಾರೆ. ಯಾವುದೇ ಮನುಷ್ಯರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಅಂತ ತಿಳ್ಕೊಳ್ಳೋದಿಲ್ಲ. ಬಲೆ ವಿಚ್ಛೇದನ ಕೊಡ್ತಾರೆ, ನಂತರ ತಿಳ್ಕೊಳ್ತಾರೆ ನಾವು ಪರಮಾತ್ಮ ತಂದೆಗೆ ಏನು ಮಾಡಿದ್ವಿ, ವಿಚ್ಛೇದನವನ್ನು ಕೊಟ್ವಿ ಅಂತ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅಂದಾಗ ಈ ತಂದೆಯನ್ನು ಎಂದಿಗೂ ನಾವು ಬಿಡಬಾರ್ದು. ಅಂತ್ಯ ತಕ್ ಸಾಥ್ रहेंगे. यह बाप तो सबकी सदगति करने वाला है. 5 वर्ष के बाद आते हैं, यह भी समझते हो. सत्य में बहुत थोड़े मनुष्य होते हैं, बाकी सब ಶಾಂತಿ ಧಾಮ में रहते हैं. ತಂದೆ ತಿಳಿಸಿದರೆ ಅಂತ್ಯದವರೆಗೂ ನಾವೇನು ಮಾಡಬೇಕು, ಸಂಗಮಯುಗದ ಅಂತ್ಯದವರೆಗೂ ನಾವು ತಂದೆ ಜೊತೆಗೆ ಇರಬೇಕು. ಏಕೆಂದರೆ ಶಿವಬಾಬಾ ಎಲ್ಲರ ಸದ್ಗತಿಯನ್ನು ಮಾಡುವಂಥವರಾಗಿದ್ದಾರೆ. 5000 ವರ್ಷದ ಮೊದಲು ಬಂದಿದ್ದರು. ಈಗ ತಾವು ತಿಳ್ಕೊಂಡಿದ್ದೀರಲ್ವ, ಸತ್ಯುಗದಲ್ಲಿ ಬಹಳ ಜನಸಂಖ್ಯೆ ಏನಿರುತ್ತೆ, ಬಹಳ ಕಡಿಮೆ ಇರುತ್ತೆ. ಉಳಿದೆಲ್ಲ ಆತ್ಮಗಳೆಲ್ಲಿರ್ತಾರೆ, ಶಾಂತಿಧಾಮದಲ್ಲಿ ಇರ್ತಾರೆ. ಯಹ ನಾಲೆಜ್ ಭಿ ಬಾಪು ಹಿ ಸುನಾತೆ ಹೇ, और कोई सुन ना सके, किसकी बुद्धि में बैठ ना सके. तुम आत्मा उनका वह बाप है, वह चैतन्य बीज रूप है. क्या नॉलेज देंगे, सृष्टि रूपी झाड़ की रचयिता ज़रूर रचना की नॉलेज देंगे. तुमको पता था क्या कि सत्युग कब था, फिर कहा गया. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಏನು ಹೇಳ್ತಿದ್ದಾರೆ, ಬಾಬಾ ಈ ಜ್ಞಾನವನ್ನು ಏನು ತಿಳಿಸ್ತಾರಲ್ಲ, ಇಂಥ ಒಂದು ಜ್ಞಾನವನ್ನು ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳೋದಿಲ್ಲ ಅಂತಾರೆ ಬಾಬಾ. ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾರೆ. ಅವರು ಚೈತನ್ಯವಾದಂಥ ಬೀಜರೂಪ ಆಗಿದ್ದಾರೆ. ಆ ಚೈತನ್ಯವಾದಂಥ ಬೀಜರೂಪ ತಂದೆ ಯಾವ ಜ್ಞಾನವನ್ನು ಕೊಡ್ತಾರೆ, ಸೃಷ್ಟಿರೂಪಿ ವೃಕ್ಷದ ಜ್ಞಾನವನ್ನು ಕೊಡ್ತಾರೆ. ರಚಯಿತ ಅವಶ್ಯವಾಗಿ ರಚನೆಯ ಜ್ಞಾನವನ್ನು ಕೊಡ್ತಾರೆ. ನಿಮಗೆ ಗೊತ್ತಾಗಿದೆಯಲ್ವ, ಸತ್ಯುಗ ಯಾವಾಗ ಇತ್ತು, ನಂತರ ಈಗ ಎಲ್ಲಿ ಹೋಗಿದೆ ಅಂತ. ಅಭಿ ತುಮ್ ಸಾಮನೆ ಬೇಟೆ ಹೋ, ಬಾಪ್ बात कर रहे हैं, पक्का निश्चय करते हो, या हम सभी आत्माओं का बाप है, हमको पढ़ा रहे हैं. ಈಗ ತಾವು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ. ಬಾಬಾ ನಮ್ಮ ಜೊತೆಗೆ ಏನು ಮಾಡ್ತಿದ್ದಾರೆ, ಮಾತನಾಡ್ತಿದ್ದಾರೆ. ಈಗ ಪಕ್ಕಾ ನಿಶ್ಚಯ ಮಾಡ್ಕೊಳ್ತೀರಿ, ಇವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ, ನಾವೆಲ್ಲ ಆತ್ಮಗಳಿಗೆ ಏನು ಮಾಡ್ತಿದ್ದಾರೆ, ಓದಿಸ್ತಾ ಇದ್ದಾರೆ. ಯಾ ಕೋಯಿ ಜಿಸ್ಮನಿ ಟೀಚರ್ ನಹಿ, ಈ ಶರೀರ ಮೇ ಪಡಾನೆ ವಾಲ ವಹ ನಿರಾಕರ್ ಶಿವಬಾಬಾ ವಿರಾಜಮಾನ ಹೇ. ನಮಗೆ ಇವರು ಶಾರೀರಿಕವಾದಂಥ ಟೀಚರ್ ಅಲ್ಲ, ಶಿವಬಾಬಾ ಏನಾಗಿದ್ದಾರೆ, ಈ ಶರೀರದಲ್ಲಿ ಓದಿಸುವಂತಹ ನಿರಾಕಾರ ಶಿವ ತಂದೆ ಬ್ರಹ್ಮನ ರಥದಲ್ಲಿ ಏನಾಗಿದ್ದಾರೆ, ವಿರಾಜಮಾನಾಗಿದ್ದಾರೆ. वह निराकर होते भी ज्ञान का सागर है. मनुष्य तो कहा देते उनका कोई आकार नहीं है, महिमा भी गाते हैं ज्ञान का सागर, सुख का सागर, परंतु समझते नहीं हैं. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ. ಏನು ಹೇಳ್ತಿದ್ದಾರೆ, ನಿರಾಕಾರ ತಂದೆ ಆದ್ರೆ ಅವ್ರು ಏನಾಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಮನುಷ್ಯರು ಹೇಳ್ತಾರೆ ಆ ಪರಮಾತ್ಮನಿಗೆ ಯಾವುದೇ ಆಕಾರ ಇಲ್ಲ ಅಂತ. ಮತ್ತೆ ಮಹಿಮೆಯನ್ನು ಮಾಡ್ತಾರೆ, ಪರಮಾತ್ಮ ಏನಾಗಿದ್ದಾರೆ, ಜ್ಞಾನದ ಸಾಗರ, ಸುಖದ ಸಾಗರ, ಆನಂದದ ಸಾಗರ ಅಂತ.
ಬಲೆ ಮಹಿಮೆ ಮಾಡ್ತಾರೆ, ಆದರೆ ಅರ್ಥವನ್ನು ತಿಳ್ಕೊಂಡಿಲ್ಲ. ड्रामा अनुसार बहुत दूर चले गए हैं, बाबा बहुत नज़दीक ले आते हैं। यह तो 5 वर्ष की बात है, तुम समझते हो 5 वर्ष के बाद हमको पढ़ाने आते हैं। यह नॉलेज और कोई से मिल ना सके। ತಂದೆ ತಿಳಿಸಿದ್ದಾರೆ, ಈ ನಾಟಕದ ಅನುಸಾರವಾಗಿ ಅದನ್ನು ಏನು ಮಾಡಿಬಿಟ್ಟಿದ್ದಾರೆ, ಬಹಳ ದೂರ ಮಾಡಿಬಿಟ್ಟಿದ್ದಾರೆ. ಅಂದರೆ ಲಕ್ಷಾಂತರ ವರ್ಷ ಅಂತ ಹೇಳಿದ್ದಾರೆ. ಬಾಬಾ ಅದನ್ನೇನು ಮಾಡ್ತಾರೆ, ಹತ್ತಿರದಲ್ಲಿ ತರ್ತಾರೆ. ಹತ್ತಿರ ಅಂದರೆ 5000 ವರ್ಷ ಅಂತ. ಇದೇನಾಗಿದೆ, 5000 ವರ್ಷದ ಮಾತಾಗಿದೆ. ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ, ಪ್ರತಿ 5000 ವರ್ಷದ ನಂತರ ಪರಮಾತ್ಮ ನಮಗೆ ಓದಿಸ್ಲಿಕ್ಕೆ ಬರ್ತಾರೆ. ಈ ಶಿಕ್ಷಣವನ್ನು ಮತ್ತೆ ಯಾರೂ ನಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರಿಗೂ ಈ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. यह नॉलेज यही नई दुनिया के लिए कोई मनुष्य दे ना सके, क्योंकि तमो प्रधान है। वह किसको सतो प्रधान बन ना सके, वह तो तमो प्रधान बनती ही जाते हैं. ಬಾಬಾ ಹೇಳ್ತಿದ್ದಾರೆ, ಈ ಜ್ಞಾನ ಹೊಸ ಜಗತ್ತಿಗಾಗಿ, ಅದರಿಂದ ಯಾವುದೇ ಮನುಷ್ಯರು ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಏನಾಗಿದ್ದಾರೆ, ತಮೋ ಪ್ರಧಾನಿಗಳಾಗಿದ್ದಾರೆ. ಈಗ ಸತೋ ಪ್ರಧಾನ, ಯಾಕೆಂದರೆ ಯಾರೂ ಸಹ ಸತೋ ಪ್ರಧಾನರಿಲ್ಲ. ಅವರು ಸತೋ ಪ್ರಧಾನ ಇಲ್ಲ ಅಂದರೆ ಯಾರನ್ನೂ ಸತೋ ಪ್ರಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ಈಗ ತಮೋ ಪ್ರಧಾನಿಗಳಾಗಿದ್ದಾರೆ ಅಂತಾರೆ ಬಾಬಾ. ತುಮ್ ಅಭಿ ಜಾನ್ತೆ ಹೋ ಬಾಬಾ ಹಮ್ಕೋ ಇನ್ಮೇ ಪ್ರವೇಶ करके बता रहे और फिर बाप कहते हैं बच्चे गफलत नहीं करना. ಈಗ ತಮ್ಮ ಮಕ್ಕಳಿಗೆ ಗೊತ್ತಿದೆಯಲ್ವಾ, ಶಿವಬಾಬಾ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ನಮ್ಮ ಜೊತೆಗೆ ಏನು ಮಾಡ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಹೇಳ್ತಾರೆ ತಂದೆ, ಮಕ್ಕಳೇ ಹುಡುಗಾಟಿಕೆಯನ್ನು ಮಾಡಬೇಡಿ ಅಂತ. ದುಶ್ಮನ್ ಅಭಿ ಭಿ ತುಮಾರೆ ಪೀಛೆ ಹೈ, जिसने ही तुमको गिराया है वह अभी तुम्हारा पीछा नहीं छोड़ेगी. बल तुम संगम पर हो, परंतु आधा कल तुम उनके रहे हो तो वह जल्दी नहीं छोड़ेंगे. ತಂದೆ ಹೇಳ್ತಿದ್ದಾರೆ, ಶತ್ರು ನಿಮ್ಮ ಹಿಂದೆನೇ ಇದ್ದಾರೆ. ಯಾರು ನಿಮ್ಮನ್ನು ಬೆಳೆಸಿದ್ರೋ ಅವ್ರು ನಿಮ್ಮನ್ನು ಏನು ಮಾಡೋದಿಲ್ಲ, ನಿಮ್ಮ ಹಿಂದೆ ಬಿಡೋದಿಲ್ಲ ಅಂತಾರೆ ಬಾಬಾ. ಬಲೆ ನೀವು ಸಂಗಮಯುಗದಲ್ಲಿರ್ಬೋದು, ಆದರೆ ಅರ್ಧ ಕಲ್ಪ ಯಾರ ಜೊತೆಗಿದ್ರೆ, ಆ ಮಾಯೆ ಜೊತೆಗಿದ್ರಲ್ವ, ಹಾಗಾಗಿ ಅದು ನಿಮ್ಮನ್ನು ಜಲ್ದಿ ಬಿಡೋದಿಲ್ಲ ಅಂತಾರೆ ಬಾಬಾ. ಕಬ್ರದಾನ್ ನಹಿ रहेंगे, याद नहीं करेंगे तो फिर और ही विक्रम कर देंगे, फिर कुछ ना कुछ चमट लगाते रहेगी. अभी तो देखो मनुष्य ने अपने को आप ही चमट मारे हैं, क्या क्या कहा देते हैं. ತಂದೆ ತಿಳಿಸಿದರೆ ಎಚ್ಚರಿಕೆಯಿಂದ ಇರೋದೇ ಇಲ್ಲ. ತಂದೆಯನ್ನು ನೆನಪೇ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮಾಯೆ ನಮ್ಮಿಂದ ವಿಕರ್ಮಗಳನ್ನು ಮಾಡಿಸ್ಬಿಡುತ್ತೆ. ಒಂದಲ್ಲ ಒಂದು ಏನಾಗ್ತಾ ಇರುತ್ತೆ, ಪೆಟ್ಟು ಬೀಳ್ತಾ ಇರ್ತವೆ. ಈಗ ಮನುಷ್ಯರು ನೋಡ್ರಿ, ತಮಗೆ ತಾವೇನು ಮಾಡ್ತಿರ್ತಾರೆ, ಪೆಟ್ಟನ್ನು ಕೊಟ್ಕೊಳ್ತಾ ಇರ್ತಾರಲ್ವ, ಏನೇನೆಲ್ಲ ಹೇಳ್ತಿರ್ತಾರೆ. ಶಿವಶಂಕರ್ ಇಕ್ಕಟ್ ಕಹ ದೇತೆ ಹೇ, ಉನ್ಕಾ ಆಕ್ಯುಪೇಷನ್ ಕ್ಯಾ ಹೇ, ಉನ್ಕಾ ಕ್ಯಾ ಹೇ, ಕಿतना फ़र्क है. शिव तो है ही ऊंचते ऊंच भगवान, शंकर देवता, फिर शिव शंकर इकट्ठ कैसे कह देते, पार्ट ही दोनों का अलग अलग है. ಬಾಬಾ ಹೇಳ್ತಾರೆ, ಏನೇನೆಲ್ಲ ಹೇಳ್ತಾರೆ, ಏನು ಹೇಳ್ತಾರೆ, ಶಿವಶಂಕ ಒಂದರೆ ಅಂತ ಹೇಳ್ತಾರೆ. ಅವರ ಕರ್ತವ್ಯ ಏನಾದರೂ ಗೊತ್ತಾ, ಅವರ ಜೀವನ ಚರಿತ್ರೆ ಏನಾದರೂ ಗೊತ್ತಾ, ಅವರು ಯಾರು ಅನ್ನೋದೇನಾದರೂ ಗೊತ್ತಾ, ಎಷ್ಟೊಂದು ವ್ಯತ್ಯಾಸ ಇದಲ್ವ. ಶಿವ ತಂದೆ ಅಂತಂದರೆ ಸರ್ವಶ್ರೇಷ್ಠ ಆಗಿರುವಂಥ ಭಗವಂತ, ಶಂಕರ ಅಂತಂದರೆ ದೇವತಾತ್ಮ. ನಂತರ ಶಿವಶಂಕರನ ಒಂದೇ ಅಂತ ಹೇಗೆ ಹೇಳ್ತಾರೆ, ಯಾಕೆಂದರೆ ಇಬ್ಬರ ಪಾತ್ರವೂ ಬೇರೆ. ನಿರಾಕಾರ ಪರಮಾತ್ಮ ಜನನ ಮರಣ ರಹಿತ ಆಗಿದ್ದಾರೆ, ಅವರಿಗೆ ತನ್ನದೇ ಆದಂಥ ಶರೀರ ಇಲ್ಲ. ಶಂಕರನಿಗೆ ತನ್ನದೇ ಆದಂತಹ ಶರೀರ ಇದೆ, ಜನನ ಮರಣ ಚಕ್ರದಲ್ಲಿ ಬರ್ತಾರೆ, ತಪಸ್ಸನ್ನು ಮಾಡ್ತಾರೆ. ಹಾಗಾಗಿ ಇಬ್ಬರ ಪಾತ್ರವೂ ಏನಾಗಿದೆ, ಬೇರೆ ಬೇರೆ ಆಗಿದ್ದಾರೆ. ಅವ್ರ ಆಕಾರಿ, ಅವ್ರ ನಿರಾಕಾರಿ, ಇವರು ಆಕಾರಿ ಆಗಿದ್ದಾರೆ. यह भी बहुतों के ऐसे ऐसे नाम हैं, राधे कृष्णा, लक्ष्मी नारायण, शिव शंकर, दोनों नाम स्वयं पर रख दिया है. तो बच्चे समझते इस समय तक जो बाबा ने समझाया है वह फिर रिपीट होगा. ತಂದೆ ತಿಳಿಸಿದರೆ, ಭಾಳಷ್ಟು ಜನ ಈ ರೀತಿ ಏನು ಮಾಡಿರ್ತಾರೆ, ಹೆಸರನ್ನು ಇಟ್ಕೊಂಡಿರ್ತಾರೆ. ಕೆಲವರು ರಾಧೆ ಕೃಷ್ಣ, ಕೆಲವರು ಲಕ್ಷ್ಮೀನಾರಾಯಣ, ಕೆಲವರು ಶಿವಶಂಕರ, ಈ ಥರ ಎರಡೆರಡು ಹೆಸರನ್ನು ಸೇರಿ ಸ್ವಯಂ ಏನು ಮಾಡಿಬಿಟ್ಟಿರ್ತಾರೆ, ಇಟ್ಕೊಂಡಿರ್ತಾರೆ. ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ಸಮಯದವರೆಗೂ ಬಾಬಾ ನಮಗೆ ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ಇದು ಪುನಃ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಬಾಕಿ ತೋಡಾ ರೋಜ್ ಹೇ, ಬಾಪೆಟ್ ತೋಡೆ ಹಿ ಜಾಯಂಗೆ, ಬಚ್ಚೆ ನಂಬರ್ವಾರ್ ಪಡ್ಕರ್ ಪೂರೆ ಕರ್ಮಾತೀತ್ ಬನ್ ಜಾಯೇಗೆ.
ड्रामा अनुसार माला भी बन जाएगी। कौन सी माला? सब आत्माओं की माला बन जाएंगे, तब फिर वापस जाएंगे। माला नंबर 1 तो तुम्हारी है। शिव बाबा की माला तो बड़ी लंबी है, वैसे नंबर 1 आएंगे पाठ बचाने ತಂದೆ ತಿಳಿಸ್ತಿದ್ರೆ ಇನ್ನು ಸ್ವಲ್ಪನೇ ಸಮಯ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೋಡ್ರಿ ತಂದೆ ಕುಳಿತು ನಮಗೆ ತಿಳಿಸ್ಕೊಡ್ತಾರೆ. ಸ್ವಲ್ಪ ಸಮಯಕ್ಕಾಗಿ ಇಲ್ಲೇನು ಮಾಡಿದ್ದಾರೆ, ಕುಳಿತುಕೊಂಡಿದ್ದಾರೆ, ನಂತರ ಹೊರಟು ಹೋಗ್ತಾರೆ. ಮಕ್ಕಳು ಸಹ ನಂಬರ್ 1 ಆಗಿ ಶಿಕ್ಷಣವನ್ನು ಓದಿ ಕರ್ಮಾತೀತ ಅವಸ್ಥೆಯನ್ನು ತಲುಪಿ ಹೊರಡ್ತಾರೆ. ಅಂದರೆ ನಾಟಕದ ಅನುಸಾರವಾಗಿ ಮಾಲೆಯನ್ನು ಮಾಡಲಾಗುತ್ತೆ. ಯಾವ ಮಾಲೆಯನ್ನು ಮಾಡಲಾಗುತ್ತೆ? ಎಲ್ಲ ಆತ್ಮಗಳ ಮಾಲೆಯನ್ನು ಮಾಡಲಾಗುತ್ತೆ. ನಂತರ ವಾಪಸ್ ಹೋಗ್ತೀವಿ. ಈಗ ಮಾಲೆಯೂ ಸಹ ನಂಬರ್ 1 ಆಗಿ ತಮ್ಮದೇ ಆಗಿದೆ ಅಲ್ವಾ. ಶಿವಬಾಬಾವರ ಮಾಲೆ ಅಂದರೆ ಬಹಳ ದೊಡ್ಡದಾಗಿದೆ. ವಹಸೆ ನಂಬರ್ ಆಯಂಗೆ ಪಾಠ ಬಜಾನೆ. ನಂಬರ್ 1 ಆಗಿ ಅಲ್ಲಿಂದ ಬರ್ತೀವಿ ಜಗತ್ತಿಗೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ತಮ್ ಸಬ್ ಬಾಬಾ ಬಾಬಾ ಕಹತೆ ಹೋ, सब एक माला के दाने हो, सबको विष्णु की माला का दाना नहीं कहेंगे. या ಬಾಪಟ್ ಪಡಾತೆ ಹೇ ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ತಾವೆಲ್ಲರೂ ಏನು ಹೇಳ್ತೀರಿ? ಬಾಬಾ ಬಾಬಾ ಅಂತ ಹೇಳ್ತೀರಿ. ಈಗ ಒಂದರ ಮಾಲೆಯನ್ನು ಏನು ಮಾಡಲಾಗುತ್ತೆ? ದಾನ ಮಾಡಲಾಗುತ್ತೆ. ಈಗ ವಿಷ್ಣುವಿನ ಮಾಲೆಯನ್ನು ದಾನ ಮಾಡ್ತಾರೆ ಅಂತ ಹೇಳೋದಿಲ್ಲ. ಇಲ್ಲಿ ಸ್ವಯಂ ತಂದೆ ಕುಳಿತು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ? ಓದಿಸ್ತಾ ಇದ್ದಾರೆ. सूर्यवंशी बनना ही है. सूर्यवंशी चंद्रवंशी जो पास्ट हो गए वह फिर बनेंगे. वह मर्ताब मिलता ही है पढ़ाई से. बाप की पढ़ाई बगैर यह मर्ताब मिल ना सके. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಬಾಬಾ ನಮಗೇನು ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ ಅದು ಸೂರ್ಯವಂಶಿಗಳನ್ನಾಗಿ ಮಾಡಲಿಕ್ಕೆ. ಸೂರ್ಯವಂಶಿ ಚಂದ್ರವಂಶಿ ಅಂದರೆ ಅದರ ಏನಾಗೋಗಿದೆ? ಫಾಸ್ಟ್ ಅದು ಕಳೆದು ಹೋಗಿದೆ, ಮತ್ತೀಗ ಪುನಃ ಆಗಬೇಕಾಗಿದೆ. ಪದವಿಯು ಸಹ ಸಿಗ್ತದಲ್ವ, ಅದು ಯಾವುದರಿಂದ? ಶಿಕ್ಷಣದಿಂದ. ತಂದೆಯ ಶಿಕ್ಷಣದ ಹೊರತು ಪದವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರ भी है लेकिन कोई भी ऐसे एक्टिविटी नहीं करते हैं कि हम यहाँ बन सकते हैं. कथा भी सत्यनारायण की सुनते हैं. गरुड़ पुराण में सब ऐसे बातें हैं जो मनुष्यों को सुनाते हैं. ಚಿತ್ರಗಳು ಇದ್ದಾವೆ, ಆದರೆ ಯಾವುದೇ ಚಟುವಟಿಕೆ ಅಂತೂ ಇಲ್ಲ. ಅದಕ್ಕೀಗ ಮತ್ತೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ನೋಡ್ರಿ ಸತ್ಯನಾರಾಯಣ ಕಥೆಯನ್ನು ಕೇಳ್ತಾರೆ. ಅಲ್ಲಿ ಗರುಡ ಪುರಾಣದಲ್ಲಿ ಏನೆಲ್ಲ ಮಾತುಗಳನ್ನು ಮನುಷ್ಯರು ರೋಚಕವಾದಂಥ ಮಾತುಗಳನ್ನು ತಿಳಿಸ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇದು ವಿಷಯ ವೈತರಣೆ ನದಿ ಅಂದರೆ ರೌರವ ನರಕ ಆಗಿದೆ. ಅದು ವಿಶೇಷವಾಗಿ ಯಾವುದಕ್ಕೆ ಹೇಳಲಾಗುತ್ತೆ? ಭಾರತಕ್ಕೆ ಹೇಳಲಾಗುತ್ತೆ. बृहस्पति की दशा भी भारत पर बैठी है. वृक्षपति भी भारतवासियों को ही पढ़ाते हैं. बेहद का बाप बैठ बेहद की बातें समझाते हैं. दशा बैठती है. ಬಾಬಾ ಹೇಳ್ತಿದ್ದಾರೆ, ಬೃಹಸ್ಪತಿಯ ದಶೆ ಭಾರತದಲ್ಲೇ ಕೂತ್ಕೊಳ್ಳುತ್ತೆ. ಏಕೆಂದರೆ ವೃಕ್ಷಪತಿನೇ ಭಾರತವಾಸಿಗಳಿಗೆ ಏನು ಮಾಡ್ತಾರೆ? ಓದಿಸ್ತಾರೆ. ವೃಕ್ಷಪತಿ ಆಗಿರುವಂಥ ತಂದೆ ಭಾರತವಾಸಿ ಮಕ್ಕಳಿಗೆ ಓದಿಸ್ತಾರೆ. ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನವಾದಂಥ ಮಾತನ್ನು ತಿಳಿಸ್ತಿದ್ದಾರೆ. ಈಗೇನಾಗಿದೆ? ದಶೆ ಕುಳಿತುಕೊಂಡಿದೆ. ರಾವ್ ಕಿ ದಶಾ ಹೇ इसलिए कहते हैं देदांतो छोटे ग्रहण. अभी बाप भी कहते इस कलयुग अंत में राव की दशा सब पर बैठी है. ತಂದೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾರೆ? ರಾವಿನ ದಶೆ ಎಲ್ಲರ ಮೇಲೆ ಕುಳಿತುಕೊಂಡಿದೆ. ಆ ರಾವಿನ ದಶೆ ಕುಳಿತುಕೊಂಡಿದೆ ಅಂದರೆ ಅದು ಬಿಟ್ಟು ಹೋಗ್ಬೇಕಂದ್ರೆ ಹೇಳ್ತಾರಲ್ವ, ದಾನವನ್ನು ಕೊಟ್ಟರೆ ಗ್ರಹಚಾರ ಬಿಟ್ಟು ಹೋಗುತ್ತೆ ಅಂತ. ಅದಕ್ಕೆ ನಾವೇನು ಮಾಡಬೇಕಾಗಿದೆ? ಈಗ ತಂದೆಗೆ 5 ವಿಕಾರಗಳ ದಾನವನ್ನು ಕೊಟ್ಟಾಗ ನಮ್ಮಲ್ಲಿರುವಂತಹ ರಾವಿನ ಗ್ರಹಣ ಬಿಟ್ಟೋಗುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಮೇಲೆ ಏನಾಗಿದೆ? ರಾಹುವಿನ ದಶೆ ಕುಳಿತುಕೊಂಡ್ಬಿಟ್ಟಿದೆ. अब मैं वृक्षपति आया हूँ भारत पर बृहस्पति की दशा बिठाने. सत्य में बृहस्पति की दशा भारत पर थे. अब है राव की दशा. ಬೇಹದ್ ಕೆ ಬಾತ್ ಹೇ. ಬಾಬಾ ಹೇಳ್ತಿದ್ದಾರೆ, ನಾನೀಗ ವೃಕ್ಷಪತಿ ತಂದೆ ಬಂದಿದ್ದೀನಿ ಭಾರತದ ಮೇಲೆ ಬೃಹಸ್ಪತಿ ದಶೆ ಕೂರಿಸ್ಲಿಕ್ಕಾಗಿ ಅಂತಾರೆ ಬಾಬಾ. ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆ ಇರುತ್ತೆ, ಭಾರತದಲ್ಲಿ ಇತ್ತು. ಈಗ ರಾವಿನ ದಶೆ ಇದೆ. ಇದು ಬೇಹದ್ದಿನವಾದಂಥ ಮಾತು. ಈ ಥರ ಯಾವುದೇ ಶಾಸ್ತ್ರ ಇತ್ಯಾದಿಯಲ್ಲಿ ಇಲ್ಲ ಅಂತಾರೆ ಬಾಬಾ. ಯಾ ಮ್ಯಾಗ್ಝಿನ್ ಆದಿ भी उन्हें
समझ में आएगी जो पहले कुछ ना कुछ समझ हुए होगी। मैगज़ीन पढ़ने से वह फिर जास्ती समझने के लिए भागेंगे, बाकी तो कुछ नहीं समझेंगे। जो थोड़ा पढ़कर फिर छोड़ देते हैं तो थोड़ा भी उनमें ज्ञान की गुरुत डालने से सुजांग हो पड़ते हैं। ಬಾಬಾ ಹೇಳ್ತಿದ್ದಾರೆ, ಮ್ಯಾಗ್ಝಿನ್ ಇತ್ಯಾದಿ ಓದೋರು ಏನು ಮಾಡ್ತಾರೆ, ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಮೊಟ್ಟ ಮೊದಲು ಸ್ವಲ್ಪ ತಿಳ್ಕೊಂಡಿರ್ತಾರಲ್ವ, ಮ್ಯಾಗ್ಝಿನ್ ಓದೋದ್ರಿಂದ ನಂತರ ಜಾಸ್ತಿ ತಿಳ್ಕೊಳ್ಳಿಕ್ಕಾಗಿ ಅವ್ರು ಏನಾಗ್ತಾರೆ, ಬರ್ತಾರೆ. ಬಾಕಿ ಏನೇನು ತಿಳ್ಕೊಳ್ಳೋದೇ ಇಲ್ಲ. ಕೆಲವರು ಸ್ವಲ್ಪ ಓದ್ತಾರೆ, ನಂತರ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ಏನು ಮಾಡಬೇಕು, ಮತ್ತು ಜ್ಞಾನದ ಎಣ್ಣೆಯನ್ನು ಹಾಕಬೇಕು. ಆಗ ನಂತರ ಅವ್ರು ಏನಾಗ್ತಾರೆ, ಮತ್ತೆ ಜಾಗೃತರಾಗ್ತಾರೆ. ज्ञान को ग्रोथ भी कहा जाता है। उजई हुए दीपकों में बाप आकर ज्ञान ग्रोथ डाल रहे। कहते बच्चे माया के तूफान आएंगे, दीव को बुझ देंगे। शाम पर परवाने कोई तो जल मरते हैं, कोई फेर पहन चले जाते हैं। ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಜ್ಞಾನಕ್ಕೆ ಎಣ್ಣೆ ಅಂತ ಹೇಳಲಾಗುತ್ತೆ. ಹಾರಿ ಹೋಗ್ತಾ ಇರುವಂತಹ ದೀಪಕ್ಕೆ ತಂದೆ ಬಂದು ಏನು ಮಾಡ್ತಾರೆ, ಜ್ಞಾನದ ಎಣ್ಣೆಯನ್ನು ಹಾಕ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ ಮಾಯೆ ಬಿರುಗಾಳಿ ಬರುತ್ತೆ. ಆ ಮಾಯೆ ಬಿರುಗಾಳಿ ಬಂತಂದರೆ ದೀಪ ಏನಾಗ್ಬಿಡುತ್ತೆ, ಹಾರಿ ಹೋಗ್ಬಿಡುತ್ತೆ. ಅದಕ್ಕೆ ಈಗ ನೋಡ್ರಿ, ಜ್ಯೋತಿಯ ಮೇಲೆ ಪತಂಗಗಳೇನಾಗ್ತವೆ, ಬಲಿಹಾರಿ ಆಗ್ತವೆ. ಬಂದು ಪತಂಗಗಳೇನಾಗ್ಬಿಡ್ತವೆ, ಜ್ಯೋತಿಯಲ್ಲಿ ಬಲಿಹಾರಿ ಆಗ್ತವೆ. ಕೆಲವು ಪತಂಗಗಳೇನಾಗ್ಬಿಡ್ತವೆ, ಬಂದು ಸುತ್ತಾಡಿ ಹೊರಟು ಹೋಗ್ಬಿಡ್ತವೆ. यह बातें अभी प्रैक्टिकल में चल रहे हैं। नंबर 1 सब परवाने हैं। पहले एकदम गड़बड़ चढ़ाए परवाने बने, जैसे एकदम ಲಾಟ್ರಿ ಮಿಲ್ ಗಯೆ. ಬಾಬಾ ತಿಳಿಸಿದರೆ ಈಗ ಅದು ಪ್ರಾಕ್ಟಿಕಲ್ ಆಗಿರುವಂಥ ಮಾತು. ಪ್ರಾಕ್ಟಿಕಲ್ ಅಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಪರಮಾತ್ಮ ಪರಂಜ್ಯೋತಿಗೆ ಸಂಪೂರ್ಣವಾಗಿ ಬಲಿಹಾರಿ ಆಗ್ತಾರೆ. ಕೆಲವು ಮಕ್ಕಳು ಏನಾಗ್ಬಿಡ್ತಾರೆ, ಬರ್ತಾರೆ, ಸ್ವಲ್ಪ ಹೊತ್ತು ಕೇಳ್ತಾರೆ, ಸ್ವಲ್ಪ ದಿನಗಳಿರ್ತಾರೆ, ಮತ್ತೆ ಸುತ್ತಾಡಿ ಹೋಗಿಬಿಡ್ತಾರೆ. ಈಗ ನಂಬರ್ 1 ಎಲ್ಲರೂ ಪತಂಗಗಳಾಗಿದ್ದಾರಲ್ವ. ಮೊಟ್ಟ ಮೊದಲು ಯಾರೆಲ್ಲ ಹೇಗ್ದಮ್ ಬಂದರು, ಅವರು ಮನೆ ಮಟ್ಟ ಎಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ಏನಾಗ್ಬಿಟ್ರು, ಬಲಿಹಾರಿ ಆಗಿಬಿಟ್ರು. ಅಂದರೆ ಏಕ್ದಮ್ ಆಗಿ ಏನಾಗ್ತು, ಲಾಟ್ರಿ ಸಿಕ್ಕಾಯಿತು. ಜೋ ಕುಚ್ ಪಾಸ್ಟ್ ಹುವಾ ತುಮ್ ಫಿರ್ ಐಸೆ ಹಿ ಕರೆಂಗೆ, ಬಲ್ ಚಲೆ ಗಯೆ ಐಸೆ ಮಾ ಸಮझना स्वर्ग में नहीं आएंगे। परवाने बने आशिक हुए फिर माया ने हार दिया तो बद भी कम पाएंगे। ಬಾಬಾ ಹೇಳ್ತಾರೆ, ಏನೆಲ್ಲ ಕಳೆದೋಗಿದ್ದೋ ಅದು ಪುನಃ ಅದೇ ರೀತಿ ಆಗ್ತದೆ ಅಂತಾರೆ ಬಾಬಾ. ಅಲ್ಲೇ ಬಂದು ಹೋಗಿರ್ಬೋದು, ಆದರೆ ಈ ರೀತಿ ತಿಳ್ಕೊಬಿಡ್ರಿ, ಬಂದು ಹಂಗೆ ಹೋಗಿದ್ದಾರೆ ಅಂದರೆ ಅವ್ರು ಸ್ವರ್ಗದಲ್ಲಿ ಬರೋದಿಲ್ಲ ಅಂತಲ್ಲ. ಪತಂಗ ಗಾಳಿ ಆಗಿದ್ದಾರೆ, ಪ್ರಿಯತಮನಿಗೆ ಇವರು ಪ್ರಿಯತಮೆ ಆಗಿದ್ದಾರೆ ಅಂತಂದರೆ, ಹಾಗೆ ಮತ್ತೆ ಮಾಯೆಗೆ ಸೋತಿದ್ದಾರೆ ಅಂದರೆ ಅವ್ರ ಪದವಿ ಏನಾಗಿರುತ್ತೆ, ಕಡಿಮೆ ಪದವಿ ಅಂತಾರೆ ಬಾಬಾ. नंबर 1 तो होते ही है और सत्संगों में कोई की भी बुद्धि में नहीं होगा, तुम्हारे बुद्धि में है। बाबा से नई दुनिया के लिए नंबर 1 हम सब अपने पुरुषार्थ अनुसार पढ़ रहे हैं। ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ನಂಬರ್ 1 ಅಂತ ಇರುತ್ತಲ್ವ, ಅನ್ಯ ಸತ್ಸಂಗದಲ್ಲಿ ಈ ರೀತಿ ಯಾರ ಬುದ್ಧಿಯಲ್ಲೂ ಇರೋದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯಿಂದ ಹೊಸ ಜಗತ್ತಿಗಾಗಿ ನಂಬರ್ 1 ಆಗಿ ನಾವೆಲ್ಲರೂ ಏನು ಮಾಡ್ತಿದ್ದೀವಿ, ತಮ್ಮ ಪುರುಷಾರ್ಥದ ಅನುಸಾರವಾಗಿ ನಾವೆಲ್ಲ ಓದ್ತಾ ಇದ್ದೀವಿ. हम बेहद के बापू के सम्मुख बैठे हैं, यह भी जानते हो वह आत्मा देखने में नहीं। ಈಗ ಬೇಹದ್ದಿನ ತಂದೆ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದಾರಲ್ವ, ನಾವು ಬೇಹದ್ದಿನ ತಂದೆ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀವಿ, ಗೊತ್ತಿದೆ. ಆದರೆ ಆತ್ಮನನ್ನು ಈ ಸ್ಥೂಲವಾದಂಥ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. वह तो अव्यक्त चीज़ है, उनको दिव्य दृष्टि द्वारा ही देखा जाता है। आत्मा भी छोटी भिंडी है, परंतु देह अभिमान छोड़ अपने को आत्मा समझना यह ऊंची पढ़ाई। उस पढ़ाई में भी जो सब्जेक्ट डिफ़िकल्ट होते हैं उसमें फेल होते हैं। यह सब्जेक्ट तो बहुत सहज है, परंतु कोई को डिफ़िकल्ट फील होते हैं। ಬಾಬಾ ಹೇಳ್ತಿದ್ದಾರೆ, ಆತ್ಮನನ್ನು ಸ್ಥೂಲ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅವ್ಯಕ್ತವಾಗಿದ್ದಾರೆ. ಅವ್ಯಕ್ತವಾಗಿರುವಂಥ ಆತ್ಮನನ್ನು ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಲಿಕ್ಕಾಗತ್ತೆ. ಏಕೆಂದರೆ ಆತ್ಮ ಅತಿ ಚಿಕ್ಕದಾದಂಥ ಬಿಂದು. ದೇಹಾಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೋಬೇಕು. ಇದೇ ಶ್ರೇಷ್ಠವಾದಂಥ ಶಿಕ್ಷಣ. ನೋಡಿರಿ, ಆ ಶಿಕ್ಷಣದಲ್ಲಿ
ಏನಾಗುತ್ತೆ, ಸಬ್ಜೆಕ್ಟ್ ಬಹಳ ಕಷ್ಟ ಇರುತ್ತೆ. ಆ ಸಬ್ಜೆಕ್ಟ್ ಕಷ್ಟ ಆದಾಗ ಅವ್ರು ಏನಾಗ್ಬಿಡ್ತಾರೆ, ಫೇಲ್ ಆಗಿಬಿಡ್ತಾರೆ. ಈ ಸಬ್ಜೆಕ್ಟ್ ಬಹಳ ಸಹಜ ಆಗಿದೆ, ಆದರೆ ಕೆಲವರಿಗೆ ಏನಾಗುತ್ತೆ, ಇದು ಬಹಳ ಕಷ್ಟದ ಫೀಲಿಂಗ್ ಆಗ್ತದೆ ಅಂತಾರೆ ಬಾಬಾ. अब तुम समझते हो शिव बाबा सामने बैठी है, तुम ही निराकार आत्मा हो परंतु शरीर के साथ हो। यह सब बातें बेहद का बाप ही सुनाते हैं और कोई सुन ना सके। ಈಗ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಶಿವಬಾಬಾ ಈಗ ನಮ್ಮ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ನಿರಾಕಾರ ಆತ್ಮಗಳಿಗೆ ಇದು ಶರೀರ ಜೊತೆ ಇದೆ. ಈ ಎಲ್ಲ ಮಾತುಗಳನ್ನು ಬೇಹದ್ದಿನ ತಂದೆ ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ, ತಿಳಿಸ್ತಿದ್ದಾರೆ. ಅವರನ್ನು ಬಿಟ್ಟು ಬೇರೆ ಯಾರು ಇದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫಿರ್ ಕ್ಯಾ ಕರೆಂಗೆ, ಉನ್ಕೋ ಥ್ಯಾಂಕ್ಸ್ ದೇಂಗೆ. ಅಂದರೆ ಬೇಹದ್ದಿನ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸ್ತಿದ್ದಾರೆ ಅಂತಂದಾಗ ಮತ್ತು ಯಾರೇ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋದು, ಪರಮಾತ್ಮ ತಿಳಿಸ್ತಿದ್ದಾರೆ ಅಂದರೆ ಥ್ಯಾಂಕ್ಸ್ ಹೇಳೋದಾ, ಬಾಬಾ ಥ್ಯಾಂಕ್ಸ್ ಬಾಬಾ ಅಂತ? नहीं, बाबा कहते यह अनादि ड्रामा बना हुआ है, मैं कोई नई बात नहीं करता हूँ, ड्रामा अनुसार तुमको पढ़ाता हूँ, ಥ್ಯಾಂಕ್ಸ್ ಭಕ್ತಿ ಮಾರ್ಗ ಮೇ ದೇತೆ ಹೇ. ಬಾಬಾ ಹೇಳ್ತಿದ್ದಾರೆ, ಇಲ್ಲ, ಬಾಬಾ ಹೇಳ್ತಾರೆ ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವಂಥ ನಾಟಕ. ನಾನು ಇದರಲ್ಲಿ ಯಾವುದೇ ಹೊಸ ಮಾತನ್ನು ಆಡ್ತಾ ಇಲ್ಲಲ್ವ. ನಾಟಕದ ಅನುಸಾರವಾಗಿ ನಾನೇನು ಮಾಡಿದ್ದೆ, ಹಿಂದೆ ಓದಿಸಿದ್ದೆ, ಈಗ ಓದಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಂದರೆ ಅದು ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ. टीचर कहेंगे स्टूडेंट अच्छी रीति पढ़ते हैं तो हमारा नाम भाला होगा। स्टूडेंट को थैंक्स दे जाते हैं, जो अच्छी रीति पढ़ते हैं पढ़ाते हैं उनको थैंक्स दे जाते हैं। स्टूडेंट फिर टीचर को थैंक्स देंगे. ತಂದೆ ತಿಳಿಸ್ತಾ ಇದ್ದಾರೆ, ಅದು ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಟೀಚರ್ ಹೇಳ್ತಾರಲ್ವ, ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಓದಿದ್ರು ಅಂದರೆ ನಮ್ಮ ಹೆಸರು ಏನಾಗುತ್ತೆ, ಪ್ರಸಿದ್ಧಿ ಆಗುತ್ತೆ ಅಂತ. ಆ ವಿದ್ಯಾರ್ಥಿಗಳು ಥ್ಯಾಂಕ್ಸ್ ಹೇಳ್ತಾರೆ. ಯಾರು ಒಳ್ಳೆ ರೀತಿಯಲ್ಲಿ ಓದಿಸ್ತಾರೆ ಅವ್ರಿಗೇನು ಮಾಡಲಾಗುತ್ತೆ, ಥ್ಯಾಂಕ್ಸನ್ನು ಕೊಡಲಾಗುತ್ತೆ. ವಿದ್ಯಾರ್ಥಿಗಳ ನಂತರ ಟೀಚರಿಗೆ ಏನು ಮಾಡ್ತಾರೆ, ಥ್ಯಾಂಕ್ಸನ್ನು ಹೇಳ್ತಾರೆ. ಬಾಪ್ ಕಹತೆ ಮೀಟೆ ಬಚ್ಚೆ ಜೀತ್ ರಹೋ, ऐसे ಸರ್ವಿಸ್ करते रहो, ಕಲ್ಪ ಪೇಲೆ ಬಿ ಕೀತಿ. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ ತಾವೇನಾಗ್ರಿ, ತಾವು ವಿಜಯಿಗಳಾಗ್ರಿ, ಏನೇ ರೀತಿ ತಾವು ಸರ್ವಿಸನ್ನು ಮಾಡಿರಿ. ಕಲ್ಪದ ಮೊದಲು ಮಾಡಿದ್ರಿ, ಈಗ ಅದೇ ರೀತಿ ಸರ್ವಿಸನ್ನು ಮಾಡಿರಿ ಅಂತಾರೆ ಬಾಬಾ. ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर, सदा नशा और निश्चय रहे कि हमें पढ़ाने वाला कोई जिस्मन टीचर नहीं, स्वयं ज्ञान का सागर निराकार बाप टीचर बन हमें पढ़ा रहे. इस पढ़ाई से ही हम सतो प्रधान बनना है. ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಬಾಬಾ ತಿಳಿಸಿದರೆ, ಸದಾ ನಶೆ ಮತ್ತು ನಿಶ್ಚಯ ಇರಬೇಕು. ನಮಗೆ ಓದಿಸುವಂಥವ್ರು ಯಾವುದೇ ಶಾರೀರಿಕವಾದಂತಹ ಟೀಚರ್ ಅಲ್ಲ, ಸ್ವಯಂ ಜ್ಞಾನದ ಸಾಗರ ತಂದೆ, ಜ್ಞಾನ ಸಾಗರ ನಿರಾಕಾರ ತಂದೆ ಟೀಚರ್ ಆಗಿ ನಮಗೆ ಓದಿಸ್ತಾ ಇದ್ದಾರೆ. ಈ ಶಿಕ್ಷಣದಿಂದ ನಾವೆಲ್ಲರೂ ಸತೋಪ್ರಧಾನರಾಗಬೇಕಾಗಿದೆ. ಬಾಬಾ ತಿಳಿಸ್ತಿದ್ದಾರೆ, ಧಾರಣೆ ಮಾಡ್ಕೊಳ್ಳಿಕ್ಕಾಗಿ ಸದಾ ನಶೆ ಮತ್ತು ನಿಶ್ಚಯ ಇರಬೇಕು. ನಮಗೆ ಓದಿಸುವಂಥವ್ರು ಯಾವುದೇ ಶಾರೀರಿಕವಾದಂತಹ ಸಾಮಾನ್ಯವಾದಂತಹ ಟೀಚರ್ ಅಲ್ಲ, ಸ್ವಯಂ ಜ್ಞಾನದ ಸಾಗರ ನಿರಾಕಾರ ತಂದೆ ಟೀಚರ್ ಆಗಿ ನಮಗೇನು ಮಾಡ್ತಿದ್ದಾರೆ, ಓದಿಸ್ತಾ ಇದ್ದಾರೆ. ಈ ಶಿಕ್ಷಣದಿಂದ ನಾವು ಸತೋಪ್ರಧಾನರು ಆಗಬೇಕಾಗಿದೆ. ಎರಡನೇ ಪಾಯಿಂಟ್, आत्मारूपी दीपक में रोज ज्ञान का घृत डालना है. ज्ञान घृत से सदा ऐसे प्रज्वलित रहना है जो माया का कोई भी तूफान हिला ना सके. पूरा परवान बन शाम पर फिदा होना है. ಎರಡನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದ್ದಾರೆ, ಆತ್ಮರೂಪಿ ದೀಪದಲ್ಲಿ ದಿನನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಬೇಕು. ಆತ್ಮರೂಪಿ ದೀಪದಲ್ಲಿ ದಿನನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಬೇಕು. ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತರಾಗಿರಬೇಕು. ಅಂದರೆ ಯಾವುದೇ ಮಾಯೆಯ ಬಿರುಗಾಳಿ ಬಂದರೂ ಅಲುಗಾಡಬಾರ್ದು. ಎಂತಹ ಮಾಯೆ ಬಿರುಗಾಳಿಗಳು ಬಂದರೂ ಸಹ ನಾವು ಅಲುಗಾಡಬಾರ್ದು. ಸಂಪೂರ್ಣ ಪತಂಗಗಳಾಗಿ ಪರಂಜ್ಯೋತಿಗೆ ಬಲಿಹಾರಿ ಆಗಬೇಕು.
ಸಂಪೂರ್ಣ ಪತಂಗಗಳಾಗಿ ಪರಂಜ್ಯೋತಿಯಾದಂಥ ಪರಮಾತ್ಮನಿಗೆ ಬಲಿಹಾರಿಯಾಗಬೇಕು. ಆತ್ಮರೂಪಿ ದೀಪದಲ್ಲಿ ದಿನನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಬೇಕು. ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತರಾಗಿರಬೇಕು. ಎಂತಹ ಯಾವುದೇ ಮಾಯೆಯ ಬಿರುಗಾಳಿಗಳು ಬಂದರೂ ಅಲುಗಾಡಬಾರ್ದು. ಸಂಪೂರ್ಣ ಪತಂಗಗಳಾಗಿ ಪರಂಜ್ಯೋತಿಯಾದಂಥ ಪರಮಾತ್ಮನಿಗೆ ಬಲಿಹಾರಿ ಆಗಬೇಕು ಅಂತಾರೆ ಬಾಬಾ. वरदान सदा एक बाप के स्नेह में समाये हुए सहयोगी सो सहज योगी ಆತ್ಮ ಭವ. ವರದಾನದಲ್ಲಿ ಬಾಬಾ ತಿಳಿಸಿದರೆ, ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಸಹಯೋಗಿ ಮತ್ತು ಸಹಜಯೋಗಿ ಆತ್ಮಗಳಾಗಿ, ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಸಹಯೋಗದಿಂದ ಸಹಜಯೋಗಿ ಆತ್ಮಗಳಾಗ್ರಿ ಅಂತಾರೆ. जिन बच्चों का बाप से अति स्नेह है वह स्नेही आत्मा सदा बाप के श्रेष्ठ कार्य में सहयोगी होगी और जो जितना सहयोगी उतना सहजयोगी बन जाता है. ಯಾವ ಮಕ್ಕಳು ತಂದೆಯೊಂದಿಗೆ ಅತಿಯಾದಂಥ ಸ್ನೇಹ ಇರುತ್ತೆ, ಆ ಸ್ನೇಹಿ ಆತ್ಮಗಳ ತಂದೆ ಶ್ರೇಷ್ಠ ಕಾರ್ಯದಲ್ಲಿ ಅವರು ಏನಾಗಿರ್ತಾರೆ, ಸಹಯೋಗಿಗಳಾಗಿರ್ತಾರೆ. ಮತ್ತು ಎಷ್ಟೆಚ್ಚು ಸಹಯೋಗಿಗಳಾಗಿರ್ತಾರೆ ಅಷ್ಟೆಚ್ಚು ಸಹಜಯೋಗಿಗಳು ಆಗ್ತಾರೆ ಅಂತಾರೆ ಬಾಬಾ. बाप के स्नेह में समाये हुए सहयोगी आत्मा कभी भी माया के सहयोगी नहीं हो सकते. ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂಥ ಸಹಯೋಗಿ ಆತ್ಮಗಳು ಎಂದಿಗೂ ಸಹ ಮಾಯೆಗೆ ಸಹಯೋಗಿ ಆಗಲು ಸಾಧ್ಯ ಇಲ್ಲ. उनके हर संकल्प में बाबा और सेवा रहते, इसलिए निदा भी करेंगे तो उसमें बड़ा आराम से मिलेगा, ಶಾಂತಿ और ಶಕ್ತಿ मिलेगी. ಬಾಬಾ ತಿಳಿಸಿದರೆ ಅವರ ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾ ಮತ್ತು ಸೇವೆ ಇಷ್ಟೇ ಇರುತ್ತೆ. ಅದರಿಂದ ಅವರು ನಿದ್ರೆ ಮಾಡ್ತಿದ್ರೆ ಅದರಲ್ಲಿ ಅವರು ಬಹಳ ಆರಾಮ ಅವ್ರಿಗೆ ಸಿಗ್ತದೆ, ಶಾಂತಿ ಮತ್ತು ಶಕ್ತಿ ಅವರಿಗೆ ಸಿಗ್ತದೆ ಅಂತಾರೆ ಬಾಬಾ. ನಿಂದ नहीं होगी जैसे कमाई करके खुशी में लेटे हुए हैं इतना परिवर्तन हो जाते हैं. ಬಾಬಾ ಹೇಳ್ತಾರೆ, ಅವ್ರು ನಿದ್ರೆ ಅನಿಸೋದಿಲ್ಲ, ಏಕೆಂದರೆ ಸಂಪಾದನೆ ಖುಷಿಯಲ್ಲಿದ್ದಾಗ ಮಲಗಿರ್ತಾರೆ, ಆದರೂ ಅವ್ರಿಗೇನಾಗುತ್ತೆ, ಇಷ್ಟೊಂದು ಪರಿವರ್ತನೆ ಅವರಲ್ಲಿ ಬರ್ತದೆ ಅಂತಾರೆ ಬಾಬಾ. ಸ್ಲೋಗನ್, ಪ್ರೇಮ್ ಕಿ ಹಸು ದಿಲ್ ಕಿ ಡಿಬ್ಬಿ ಮೇ ಮೋತಿ ಬನ್ ಜಾತೆ ಹೈ. ಸ್ಲೋಗನಲ್ಲಿ ಬಾಬಾ ತಿಳಿಸಿದರೆ, ಪ್ರೇಮದ ಕಣ್ಣೀರು ಹೃದಯ ಎಂಬ ಡೆಬ್ಬಿಯಲ್ಲಿ ಮುತ್ತಾಗಿಬಿಡುತ್ತೆ ಅಂತಾರೆ ಬಾಬಾ. ಪ್ರೇಮದ ಕಣ್ಣೀರು ಹೃದಯ ಎಂಬ ಡೆಬ್ಬಿಯಲ್ಲಿ ಮುತ್ತಿನಂತೆ ಆಗ್ಬಿಡುತ್ತೆ. ಅಂದರೆ ಬಾಬಾ ಹೇಳ್ತಾರೆ, ಪರಮಾತ್ಮನ ಪ್ರೀತಿಯ ಕಣ್ಣೀರು, ಬಾಬಾನ ಪ್ರೀತಿ ನಮ್ಮನ್ನು, ಬಾಬಾನ ಜ್ಞಾನ ನಮ್ಮನ್ನು ಏನಿದ್ದವ್ರನ್ನ ಏನನ್ನಾಗಿ ಮಾಡಿದೆ, ಅದನ್ನು ನೆನ್ಪು ಮಾಡಿಕೊಂಡ ಪ್ರೇಮದ ಕಣ್ಣೀರು ಹೃದಯ ಎಂಬ ಡೆಬ್ಬಿಯಲ್ಲಿ ಮುತ್ತಿನಂತೆ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ. ವಿಶ್ವದ ಸೇವೆಯ ಸಾಗರದಲ್ಲಿ ನನ್ನಿ ಜೀವನ ದೋಣಿ ತೇಲಿ ತೇಲಿ ಸಾಗುತ್ತಿದೆ ಬಾಬಾ, ಸಾಗುತ್ತಿದೆ ಬಾಬಾ. ವಿಶ್ವದ ಸೇವೆಯ ಸಾಗರದಲ್ಲಿ ನನ್ನಿ ಜೀವನ ತೇಲಿ ತೇಲಿ ಸಾಗುತ್ತಿದೆ ಬಾಬಾ, ಸಾಗುತ್ತಿದೆ ಬಾಬಾ.
ದಡ ಸೇರಲು ನಾಗೆಯನೇರಿದೆ ನಾವಿಕನಾಗಿ ನೀ ಬಳಿ ಬಂದೆ ಗುರಿದಡ ಸೇರಲು ನಾಗೆಯನೇರಿದೆ ನಾವಿಕನಾಗಿ ನೀ ಬಳಿ ಬಂದೆ ನಿನ್ನ ಕೈಯಲ್ಲಿ ನಾ ಕೈ ಇರಿಸಿದೆ ನಿನ್ನ ಕೈ
ಹಸಿರು ಚೇತನವಾಗಿ ಬಂದೆ ಮುದುಡಿ ಹೋದ ಮನದಿ ನೂತನ ವಸಂತವಾಗಿ ನಿಂದೆ ಮುದುಡಿ ಹೋದ ಮನದಿ ನೂತನ ವಸಂತವಾಗಿ ನಿಂದೆ ಲೋಕದಿ ನಿನಗೆ ಸಮನಾರಿಲ್ಲ ಲೋಕದಿ ನಿನಗೆ ಸಮನಾರಿಲ್ಲ ಹೋಲಿಸಲಾರು ನಿನ್ನಂತಿಲ್ಲ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ಏನೆಂದು ನಾನಿನ್ನ ಹಾಡಲಿ ಜೀವನವಾನಿ ನಿಶ್ಚಿಂತಗೊಳಿಸಿದೆ ಚಿಂತೆಯ ಚಿತೆಯಿಂದ ಇಳಿಸಿದೆ ಜೀವನವಾನಿ ನಿಶ್ಚಿಂತಗೊಳಿಸಿದೆ ಚಿಂತೆಯ ಚಿತೆಯಿಂದ ಇಳಿಸಿದೆ ಜನ್ಮ ಜನ್ಮದ ಜೀವನ ಶೂನ್ಯ ನಿನ್ನ ನರಿತ ಈ ಜೀವನ ಧನ್ಯ ಜನ್ಮ ಜನ್ಮದ ಜೀವನ ಶೂನ್ಯ ನಿನ್ನ ನರಿತ ಈ ಜೀವನ ಧನ್ಯ ನಿನ್ನುಪಕಾರವು ಅಪರಂಪಾರ ನಿನ್ನುಪಕಾರವು ಅಪರಂಪಾರ ನೀನೊಬ್ಬನೇ ಆಧಾರ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ